ಗುಡ್ ಮಾರ್ನಿಂಗ್ ಮಕ್ಕಳೇ ಎಲ್ಲರಿಗೂ. ಕಿರು ಪರೀಕ್ಷೆ 9ರ ವಿವರಣೆನ ಇವತ್ತು ನೋಡೋಣ ನಾವು ನೀವೆಲ್ಲರೂ. ಓಕೆ, ಸಣ್ಣ ಒಂದು ವ್ಯವಸ್ಥೆನ ಮಾಡಿದ್ದೀವಿ, ತೊಂದರೆ ಇಲ್ಲ. ಬಟ್ 9 ಕಾಣ್ತದಲ್ಲ? ಓಕೆ, ನಿಮ್ಮೆಲ್ಲರ ಪರೀಕ್ಷೆ ಆಗಿದೆ. ಆನ್ಲೈನಲ್ಲಿ ನೋಡ್ತಿರುವ ಮಕ್ಕಳು ಒಂದು ವೇಳೆ ಪರೀಕ್ಷೆಗೆ ಹಾಜರಾಗಿಲ್ಲ ಅಂದರೆ ಮೊದಲು ಹಾಜರಾಗಿ ನಂತರ ಈ ವಿವರಣೆನ ನೋಡಿ, ಇದರಿಂದ ನೀವು ಹೆಚ್ಚಿನ ಲಾಭವನ್ನು ಪಡಿಬೋದು. ಮೊದಲ ಗದ್ಯ ಭಾಗ ಮಕ್ಕಳೇ ನಮ್ಮ ಬುಡಕಟ್ಟು ಸಮುದಾಯಗಳ ಮೇಲೆ ಇತ್ತು. ಬುಡಕಟ್ಟು ಸಮುದಾಯಗಳು ಗೊತ್ತಾ? ಹೆಚ್ಚಾಗಿ ಯಾವ ಪ್ರದೇಶಕ್ಕೆ ಹತ್ತಿರವಾಗಿರ್ತಾರೆ? ಅರಣ್ಯ ಪ್ರದೇಶಕ್ಕೆ ಹತ್ತಿರವಾಗಿರ್ತಾರೆ. ಆಫ್ರಿಕಾದಲ್ಲೂ ಅರಣ್ಯ ಪ್ರದೇಶಗಳಲ್ಲಿ ಇದ್ದಾರೆ. ಆಯಿತಾ? ಬುಡಕಟ್ಟು ಸಮುದಾಯಗಳು ಸಾಮಾನ್ಯವಾಗಿ ಅರಣ್ಯ ಪ್ರದೇಶಗಳಲ್ಲಿ ಅಥವಾ ಅದರ ಸಮೀಪದಲ್ಲಿ ನೆಲೆಸಿ ವಾಸಿಸುತ್ತವೆ. ಈ ಸಮುದಾಯಗಳು ಪ್ರಕೃತಿಯೊಂದಿಗೆ ಆಳವಾದ ಮತ್ತು ವಿಶೇಷ ಸಂಬಂಧವನ್ನು ಹೊಂದಿರುತ್ತವೆ. ಅವರು ತಮ್ಮ ದೈನಂದಿನ ಜೀವನದ ಅನೇಕ ಅಗತ್ಯತೆಗಳನ್ನು ಪೂರೈಸಲು ಕಾಡಿನ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗಿರುತ್ತಾರೆ. ನೀವೆಲ್ಲ ನಮಗೆ ವಸ್ತುಗಳ ಅವಶ್ಯಕತೆ ಇದೆ ಅಂದರೆ ನಾವೇನು ಮಾಡ್ತೀವಿ? ಅಂಗಡಿಗೆ ಹೋಗ್ತೀವಿ, ಅಲ್ಲಿ ದುಡ್ಡನ್ನು ಕೊಟ್ಬಿಟ್ಟು ನಮಗೆ ಬೇಕಾದ ಸಾಮಾನನ್ನು ತರ್ತೀವಿ. ಕಾಡಿನಲ್ಲಿ ಈ ಬುಡಕಟ್ಟು ಸಮುದಾಯಗಳು ಯಾವ ರೀತಿ ಜೀವನ ಮಾಡ್ತವೆ ಅಂದರೆ ಮಕ್ಕಳು ಯಾವ ರೀತಿ ಜೀವನ ನಡೆಸ್ತಾರೆ ಅಂದರೆ ಸಂಪೂರ್ಣ ಅವಲಂಬನೆ ಕಾಡಿನ ಮೇಲೆ ಇರುತ್ತೆ ಅವರಿಗೆ. ಅವರು ಊಟ ಬೇಕೋ ಕಾಡಿನಲ್ಲೇ ತರಬೇಕು, ಸೌದೆ ಬೇಕೋ ಕಾಡಿನಲ್ಲೇ ತರಬೇಕು, ಔಷಧಿ ಬೇಕೋ ಕಾಡಿನಲ್ಲೇ ತರಬೇಕು. ಸಂಪೂರ್ಣ ಅವರ ಪ್ರಪಂಚ ಕಾಡಿನ ಸಂಪನ್ಮೂಲಗಳು ಏನೇನಿದ್ದಾವೆ ಅವನ್ನೇ ಬಳಸಿ ಮಾಡಿರ್ತಾರೆ ಅವರು ಬುಡಕಟ್ಟು ಸಮುದಾಯಗಳು. ಹೌದು, ಅದನ್ನು ತೋರಿಸ್ತೀವಿ, ಅದು ಮುಂದೆ ಬರ್ತದೆ, ಅದ್ರ ಬಗ್ಗೆ ಚರ್ಚೆ ಆಗ್ತದೆ. ಇರುಳ ಅಂತ ಕೇಳಿದಿರಾ? ಇರುಳ ಬುಡಕಟ್ಟು ಸಮುದಾಯ, ಇರುಳ ಟ್ರೈಬ್ಸ್ ಕೇಳಿದ? ಅವ್ರ ಬಗ್ಗೆ ಗೊತ್ತಿಲ್ಲ? ಮುಂದಿದೆ, ನೀವೆಲ್ಲರೂ ಚರ್ಚೆ ಮಾಡೋಣ. ಓಕೆ, ಈ ಅವರು ಸಂಪ್ರದಾಯದಲ್ಲಿ ನೀವು ಮೂಗ್ಬಟ್ಟು ಹಾಕ್ಕೊತೀರಾ, ಅವ್ರು ಆ ರೀತಿ ಮಾಡ್ಕೊತಾರೆ. ಇದು ನೋಡ್ರಿ, ಇದು ಹೆಂಗಿದೆ? ಇದು ಇರ್ಬೋದು. ಇಲ್ಲಿ ಈ ಥರ ಪದ್ಧತಿಗಳಿದ್ದಾವೆ. ಚೈನಾದಲ್ಲಿ ಒಂದು ಪದ್ಧತಿ ಇತ್ತು. ಶೂನ ಭಾಳ ಚಿಕ್ಕದು ಮಾಡಿ ಈ ಥರ ಮಾಡಿ ಹಾಕ್ಕೊತಾರೆ ಅದನ್ನು. ಶೂನ ಭಾಳ ಕಾಲನ್ನೆಲ್ಲ ಮುದ್ರಿಬಿಟ್ಟು ಶೂನ ಹಾಕೊಂತಾರೆ ಹೆಣ್ಮಕ್ಳು. ಹೌದು, ಪಾದವನ್ನು ಯಾವ ಥರ ಇರುತ್ತಮ್ಮ? ಯಾವ ಥರ ಇರುತ್ತೆ? ಹೌದು, ಈ ಥರ ಇರಬೇಕು ಅಂತ, ಈ ಥರ ನಡಿಬೇಕು ಅಂತ. ನಾವು ಪಾದವನ್ನು ಈ ರೀತಿ ಹೂರ್ತೀವಲ್ವಾ? ಚೀನಾದಲ್ಲಿ ಒಂದು ಬುಡಕಟ್ಟು ಸಮುದಾಯ ಇತ್ತು. ಅವ್ರದ್ದೇನಪ್ಪ ಅಂದ್ರೆ ಅವ್ರು ಈ ಥರ ನಡಿಬೇಕು ಅಂತ, ಈ ಥರ. ಸೊ ಅದೇನೋ ಅವ್ರ ನಂಬಿಕೆ. ಹೌದಾ? ಹಾಗೆ ಈಗ ನೋಡಿ, ನಮ್ಮಲ್ಲಿ ಕೆಲವರು ಕಿವಿನ ಚುಚ್ಚಿಸ್ತಾರೆ, ಹೌದಲ್ವಾ? ಯಾಕೆ ಚುಚ್ಚಿಸ್ತೀರಿ? ಸಂಪ್ರದಾಯ, ಪರಂಪರೆ, ನಂಬಿಕೆ, ವಿಶ್ವಾಸ, ಹೌದಲ್ವಾ? ಸೊ ಆ ಕಾರಣಗಳಿಗೆ ಕೆಲವರು ಮೂಗು ಚುಚ್ಚಿಸ್ತಾರೆ, ಕೆಲವರು ಕಿವಿ ಚುಚ್ಚಿಸ್ತಾರೆ. ರೈಟ್. ಇನ್ನು ಕೆಲವು ಹಬ್ಬಗಳ ಹರಿದಿನಗಳಲ್ಲಿ ನೋಡಿದರೆ ಇಲ್ಲೆಲ್ಲ ಇದನ್ನು ಹಾಕೊಂಡ್ಬಿಡ್ತಾರೆ, ಬೆನ್ನಿಗೆಲ್ಲ ಚುಚ್ಕೊತಾರೆ. ಒಬ್ಬೊಬ್ರದ್ದು ಒಂದು ರೀತಿ ಇದೆ ನಂಬಿಕೆಗಳು. ಈ ಸಮುದಾಯಗಳು ಹಣ್ಣುಗಳು, ಕಾಯಿಗಳು, ಮಧು ಅಂದರೆ ಮಕ್ಕಳೇ ತಪ್ಪು. ಮಧು ಅಂದರೆ ಏನು? ಮಧು ಅಂದರೆ ಜೇನುತುಪ್ಪ, ಮಧು ಅಂದರೆ ಸಿಹಿ. ಆಯಿತಾ? ಮಧುಮಕ್ಕಿ ಅಂದರೆ ಜೇನು ಹುಳ. ಮಧು ಜೇನು, ಮಕ್ಕಿ ಹುಳ, ಜೇನು ಹುಳ, ಆ ರೀತಿ ಬಂದದೆ ಹೆಸರು. ಮಧು ಅಂದರೆ ಜೇನು ಮಕ್ಕಳೇ. ಆಯಿತಾ? ಹಣ್ಣುಗಳು, ಕಾಯಿಗಳು, ಜೇನು ಅಂದರೆ ಮಧು ಮತ್ತು ಔಷಧೀಯ ಸಸ್ಯಗಳಂತಹ ವಿವಿಧ ಅರಣ್ಯ ಉತ್ಪನ್ನಗಳನ್ನು ಸ್ಥಳೀಯ ಜ್ಞಾನದಿಂದ ಸಂಗ್ರಹಿಸುತ್ತವೆ. ಅವರು ಅಡುಗೆಗಾಗಿ ಇಂಧನವನ್ನು ಮತ್ತು ತಟ್ಟೆಗಳು, ಲೋಟಗಳು ಮತ್ತು ಇತರ ದೈನಂದಿನ ಬಳಕೆಯ ವಸ್ತುಗಳನ್ನು ತಯಾರಿಸಲು ಎಲೆಗಳನ್ನು ಸಹ ಸಂಗ್ರಹಿಸುತ್ತಾರೆ. ಎಲೆ ತಟ್ಟಿ ನೋಡಿದ್ದೀರಾ ನೀವು? ಬಹುತೇಕ ಎಲೆ ತಟ್ಟಿ ನೋಡಿಲ್ವ ವರ್ಷ? ಸೊ ಎಲೆಗಳ ಮೇಲೆ ಒಂದು ಕಡ್ಡಿ ಹಾಕಿ ಹೊಲ್ದಿರ್ತಾರೆ, ನೋಡಿದ್ದೀರಾ? ಧರ್ಮಸ್ಥಳ ಅಷ್ಟೇ ಅಲ್ಲ, ಈಗ ಅಂಗಡಿಗಳಲ್ಲೂ ಸಿಗುತ್ತದು. ಆ ತಟ್ಟೆಗಳ ಎಲೆಗಳನ್ನು ತಯಾರಿಸಿರೋ ಬಹುತೇಕ ಕೈಗಳು ಬುಡಕಟ್ಟು ಸಮುದಾಯದವ್ರದ್ದೇ. ಬುಡಕಟ್ಟು ಸಮುದಾಯದಲ್ಲಿರುವ ಜನರೇ ಅದು ತಟ್ಟೆಗಳನ್ನು ಬಹುತೇಕ ಮಾಡಿರ್ತಾರೆ. ಆಯಿತಾ? ಕೆಲವು ಬುಡಕಟ್ಟು ಜನರು ಆಹಾರ ಸಂಗ್ರಹಕ್ಕಾಗಿ ಸಣ್ಣ ಪ್ರಾಣಿಗಳನ್ನು ಬೇಟೆಯಾಡ್ತಾರೆ. ಅನಿವಾರ್ಯವಾಗಿ ಅಲ್ಲಿ ಬೆಳೆಯಂತೂ ಬೆಳೆಯೋಕ್ಕಾಗಲ್ಲ, ಗದ್ದೆಗಳಿಲ್ಲ, ಅಲ್ಲಿ ಮರಗಳಿರ್ತಾವೆಲ್ಲ ಕಡೆ. ಕೆಲವೊಮ್ಮೆ ಆಹಾರದ ಕೊರತೆ ಆಯ್ತಂದರೆ ಪ್ರಾಣಿಗಳ ಬೇಟೆಯನ್ನು ಸಹ ಮಾಡ್ತಾರೆ. ಅನೇಕ ಬುಡಕಟ್ಟು ಸಮುದಾಯಗಳು ವಿವಿಧ ಸಸ್ಯಗಳು ಮತ್ತು ಅವುಗಳ ಬಳಕೆಗಳ ಬಗ್ಗೆ ಶತಮಾನಗಳ ಪರಂಪರೆಯಿಂದ ಪಡೆದ ಆಳವಾದ ಜ್ಞಾನವನ್ನು ಹೊಂದಿರುತ್ತಾರೆ. ಅವರು ಸುಸ್ಥಿರ ಸಂಗ್ರಹ, ಸುಸ್ಥಿರನ ಪದ ಎರಡನೇ ಸರಿ ಬರ್ತಾ ಇದೆ ಅಲ್ವಾ? ಸುಸ್ಥಿರ
ಸುಸ್ಥಿರ ಬಗ್ಗೆ ಹೇಳ್ತೀನಿ ಮಕ್ಕಳೇ ನಾನು ನಿಮಗೆ. ಅವರು ಸುಸ್ಥಿರ ಸಂಗ್ರಹ ಪದ್ಧತಿಯನ್ನು ಅನುಸರಿಸುತ್ತಾರೆ. ನೋಡಿರಿ, ಸುಸ್ಥಿರ ಸಂಗ್ರಹ ಪದ್ಧತಿಯನ್ನು ಅನುಸರಿಸ್ತಾರೆ ಯಾರು? ಬುಡಕಟ್ಟು ಸಮುದಾಯದವರು. ಸುಸ್ಥಿರ ಸಂಗ್ರಹ ಪದ್ಧತಿ ಅಂದ್ರೇನು? ಸುಸ್ಥಿರ ಬೆಳವಣಿಗೆ ಅಂದ್ರೇನು? ಸುಸ್ಥಿರ ಬೆಳವಣಿಗೆ ಅಂದ್ರೇನು? ಸುಸ್ಥಿರ ಸಂಪನ್ಮೂಲಗಳ ಬಳಕೆ ಅಂದ್ರೇನು? ಈಗ ನದಿಯಲ್ಲಿ ನೀರು ಹರಿತಾ ಇದೆ, ಸರಿನಾ? ನಾವು ಅದನ್ನು ಸುಸ್ಥಿರವಾಗಿ ಬಳಸಬೇಕು ಅಂತ ಹೇಳ್ತಾ ಇದ್ದೀನಿ ನಾನು. ಅದರ ಅರ್ಥ ಏನು? ನೀವು ಬಳಸ್ರಿ, ನದಿಯ ನೀರನ್ನು ತಗೊಳ್ರಿ. ಎಷ್ಟು ನೀರನ್ನು ತಗೊತೀರೋ ಅಷ್ಟೇ ನೀರು ವಾಪಸ್ ಬರೋ ರೀತಿ ವ್ಯವಸ್ಥೆ ಮಾಡಿ. ಬೇರೆ ಬೇರೆ ಮೂಲಗಳಿಂದ ಮಳೆ ಬೀಳ್ತದೆ, ಬೇರೆ ಕಡೆಯಿಂದ ಎಲ್ಲ ಪೋಲಾಗಿ ಹೋಗ್ತಾ ಇರ್ತದೆ, ಮತ್ತು ವಾಪಸ್ ನದಿಗೆ ಸೇರಿಸ್ಬಿಟ್ರೆ ನದಿ ಯಾವಾಗಲೂ ಹರಿತಿರುತ್ತಾ? ಕಾಡನ್ನು ಚೆನ್ನಾಗಿ ಕಾಪಾಡ್ಕೊಂಡ್ರೆ ಗುಡ್ಡಗಾಡಗಳಲ್ಲಿ ನದಿಗೆ ನೀರು ಯಾವಾಗಲೂ ಹೋಗ್ತಾ ಇರುತ್ತಾ? ನಾವೇನು ಮಾಡ್ತಾಯಿದ್ದೀವಿ? ನದಿ ನೀರನ್ನ ತೊಗೊತಾ ಇದ್ದೀವಿ, ಕಾಡನ್ನು ಕಡಿತಾ ಇದ್ದೀವಿ. ಇದು ಸುಸ್ಥಿರ ಬೆಳವಣಿಗೆಯೇ? ಹೋಗ್ತಾ ಹೋಗ್ತಾ ಏನಾಗುತ್ತೆ? ನದಿಯಲ್ಲಿ ನೀರೇ ಇರ್ತದ? ನೀರೆಲ್ಲ ಬತ್ತು ಹೋಗ್ತದೆ. ಇವರು ಸಹ ಕಾಡಲ್ಲಿ ಸುಸ್ಥಿರ ಸಂಗ್ರಹ ಪದ್ಧತಿಯನ್ನು ಅನುಸರಿಸ್ತಾರೆ. ಏನಪ್ಪ ಅಂದರೆ, ನಮಗೆ ಎಷ್ಟು ಬೇಕೋ ಅಷ್ಟೇ ತೊಗೊಳೋದವರು. ಅವ್ರಿಗೆ ಎಷ್ಟು ಬೇಕೋ ಅಷ್ಟೇ ತೊಗೊತಾರೆ. ಒಂದು ಕಡೆ ಕಾಡನ್ನು ಈ ಕಡೆ ಕಡಿದ್ರಪ್ಪ ಅಂದರೆ ಮತ್ತೆ ಕಡಿಯೋಕ್ಕೆ ಬರೋದಿಲ್ಲ, ಮತ್ತೊಂದು 10 ವರ್ಷ ಬರೋದಿಲ್ಲ ಆ ಕಡೆಯವರು. ಮತ್ತು ಬೇರೆ ಕಡೆ ಹೋಗ್ಬಿಟ್ಟು ಅಲ್ಲಿ ಕಡಿತಾರೆ. ಆ ಥರ ಕಾಡನ್ನು ಕಡಿಯೋದಿಲ್ಲ ಸಹಜವಾಗಿ. ಅವರು ರೆಂಬೆ ಕೊಂಬೆಗಳನ್ನು ಅಷ್ಟೇ ಕಡ್ಕೊತಾರೆ, ಮರ ಹತ್ತಿ. ಯಾಕಂದರೆ ಮರನ ಕಡಿದ್ಬಿಟ್ರೆ ಮತ್ತೆ ಮರ ಬರ್ತದೆ ಜಲ್ದಿ. ಅದಷ್ಟು ಎತ್ತರವಾಗಿ ಬೆಳೀಲಿಕ್ಕೆ 10-16 ವರ್ಷ ಬೇಕಾಗ್ತದೆ ಅಲ್ವಾ? ಸೊ ಹಾಗಾಗಿ ಮರಗಳನ್ನು ಸಂಪೂರ್ಣವಾಗಿ ಕಡಿಯಲ್ಲ. ನಾವು ತಮಗೆ ಎಷ್ಟು ಬೇಕೋ ಅಷ್ಟೇ ಮೇಲ್ ಮಟ್ಟದಲ್ಲಿ ಅಷ್ಟೇ ಸಾರ್ಕೊಂಡ್ಬಿಡ್ತಾರೆ. ಏನಪ್ಪ? ಮನೆಗೆ ಅಡುಗೆಗೆ ಬೇಕು, ಸೌದೆಗೆ ಬೇಕು, ಮನೆ ಕಟ್ಕೊಳಕ್ಕೆ ಬೇಕು. ಕಲ್ಲುಗಳಿರ್ತವೆ, ಕಲ್ಲುಗಳನ್ನ ಜೋರಾಗಿ ಕೊಡ್ತಾರೆ. ಚಕ್ಮಿಕ್ಕಿ ಕಲ್ಲು ಅಂತ ಬರ್ತವೆ ಅವು. ಅವಂತೂ ಕೆಲವು ಕಲ್ಲುಗಳನ್ನ ಜೋರಾಗಿ ಕೊಟ್ಟಿದ್ರೆ ಅಲ್ಲಿ ಬೆಂಕಿ ಕಿಡಿ ಬೀರುತ್ತೆ. ಆ ಕಿಡಿನ ಸಂಪೂರ್ಣ ಒಣಗಿರುವ ಯಾವ್ದಾರ ಪದಾರ್ಥದ ಮೇಲೆ ಪದೇ ಚೆಲ್ಲಿದ್ರೆ ಅದು ನಿಧಾನಕ್ಕೆ ಕೆಂಡಾಗ್ತದೆ. ಸಣ್ಣದ ಕಿಡಿಯಿಂದ ಬೆಂಕಿ ಉತ್ಪತ್ತಿ ಆಗ್ತದೆ. ಆ ಥರ. ಓಕೆ, ಈಗೆಲ್ಲ ಎಲ್ಲ ಬುಡಕಟ್ಟು ಸಮುದಾಯದ ಹತ್ರ ಬಹುತೇಕರ ಹತ್ರ ಇದಿದೆ, ಬೆಂಕಿ ಕಡ್ಡಿ ಆ ಥರ ಎಲ್ಲ ಬಂದಿದೆ ಈಗ. ಬನ್ನಿ ಮುಂದೆ ಹೋಗೋಣ. ಅನೇಕ ಬುಡಕಟ್ಟು ಸಮುದಾಯಗಳು ಇಲ್ಲಿ ಸುಸ್ಥಿರ ಸಂಗ್ರಹ ಪದ್ಧತಿಯನ್ನು ಅನುಸರಿಸುತ್ತಾರೆ. ಅಂದರೆ ಸುಸ್ಥಿರ ಸಂಗ್ರಹ ಪದ್ಧತಿಯನ್ನು ಅನುಸರಿಸ್ತಾರೆ ಅಂದರೆ ಅವರಿಗೆ ಬೇಕಾದದ್ದನ್ನಷ್ಟು ಮಾತ್ರ ತೆಗೆದುಕೊಂಡು ಕಾಡು ಮರು ಬೆಳವಣಿಗೆಗೆ ಸಾಕಷ್ಟು ಅವಕಾಶ ನೀಡ್ತಾರೆ. ನಿಮ್ಮಂಥರಾದ್ರೆ ಏನು ಮಾಡಿಬಿಡ್ತೀವಿ? ಓದಿರುವಂತಹ ಮಹಾವಿದ್ಯಾವಂತರು ನಾವು, ಮರ ಬೇಕಾ ಅವಷ್ಟು ಕಡ್ಕೊಂಬರ್ರಿ ಅಂದ್ಬಿಡ್ತೀವಿ. ಹೌದಲ್ವಾ? ಅವ್ರು ಆ ಥರ ಮಾಡಲ್ಲ ಮಕ್ಕಳೇ. ಅವರಿಗೆ ಮರಗಳೇ ಜೀವನ. ಹೌದಲ್ವಾ? ಸೊ ಹಾಗಾಗಿ ಮರಗಳಲ್ಲಿ ಎಷ್ಟು ಬೇಕೋ ಅಷ್ಟೇ ತಾಂತಾರೆ ಅವರು, ಸಂಪೂರ್ಣ ಮರನ ಹಾಳು ಮಾಡೋದಿಲ್ಲ. ಬುಡಕಟ್ಟು ಜನರು ಅರಣ್ಯ ಸಂರಕ್ಷಣೆಯಲ್ಲಿ ಮತ್ತು ಜೈವ ವೈವಿಧ್ಯತೆಯ ರಕ್ಷಣೆಯಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸುತ್ತಾರೆ. ಆದಾಗ್ಯೂ ಇತ್ತೀಚಿನ ವರ್ಷಗಳಲ್ಲಿ ಅರಣ್ಯ ನಾಶ ಮತ್ತು ಆಧುನಿಕ ಅಭಿವೃದ್ಧಿಯಿಂದಾಗಿ ಅವರ ಸಾಂಪ್ರದಾಯಿಕ ಜೀವನ ಶೈಲಿಗೆ ಗಂಭೀರ ಸವಾಲುಗಳು ಎದುರಾಗುತ್ತಿವೆ. ಮಕ್ಕಳು, ಇವರು ಬುಡಕಟ್ಟು ಸಮುದಾಯದವ್ರನ್ನ ಅಷ್ಟು ಕೀಳಾಗಿ ನೋಡಬೇಡ್ರಿ ನೀವು. ಅಯ್ಯೋ ಹೆಂಗಿದಾರಲ್ಲ ಸರ್, ಎಂಥ ಬಟ್ಟೆ ಹಾಕೊಂಡಿದಾರೆ ಸರ್, ಇವ್ರು ಬಟ್ಟೆ ಹಾಕೋಣಕ್ಕೆ ಬರಲ್ಲ ಸರ್, ಈ ಥರ ಎಲ್ಲ ನಿಮ್ಮ ಮನಸ್ಸಲ್ಲಿ ಯಾವುದ್ಯಾವುದೋ ಆಲೋಚನೆಗಳು ಬರ್ತವೆ. ಇವ್ರ ಹತ್ರ ಇರುವ ಔಷಧಿ ಮದ್ದುಗಳು ನಮ್ಮ ಹತ್ರ ಇಲ್ಲ ಇನ್ನೂ. ಇವರಿಗೆ ಗೊತ್ತಿರುವ ಕೆಲವು ಸೀಕ್ರೆಟ್ಗಳು ನಮಗಿನ್ನೂ ಗೊತ್ತಿಲ್ಲ. ಜೀವನದ ಕೆಲವು ಸಣ್ಣ ಪುಟ್ಟ ಸೀಕ್ರೆಟ್ಗಳಿರ್ತವೆ, ವಿಷಯಗಳು ಅವ್ರ ಹತ್ರನೇ ಇದೆ, ಆ ಸಮುದಾಯದವ್ರ ಹತ್ರನೇ ಇದೆ, ಅದು ನಮಗಿನ್ನೂ ಗೊತ್ತಿಲ್ಲ. ಇವರು ಅವರಲ್ಲಿ ಒಬ್ಬರು. ಇವರು ಇರುಳ ಜನಾಂಗದವರು, ಇರುಳ ಟ್ರೈಬ್ಸ್ ಅಂತ ಕರಿತೀವಿ ಇವ್ರಿಗೆ ನಾವು. ಇರುಳ ಅಂದರೆ ಕನ್ನಡದಲ್ಲಿ ಇರುಳು ಅಂದ್ರೇನು? ಇರುಳು ಅಂದರೆ ರಾತ್ರಿ ಏನಿರ್ತದೆ? ಕತ್ತಲು, ಕಪ್ಪಿರ್ತದೆ. ಇವ್ರು ನೋಡೋದಕ್ಕೆ ಭಾಳ ಕಪ್ಪಗಿರ್ತಾರೆ ಇವರು, ಇರುಳ ಟ್ರೈಬ್ಸ್ ಅಂತ. ಇವ್ರದ್ದು ವಿಶೇಷ ಗುಣ ಏನಂದರೆ ಇವರು ಹಾವಾಡಿಗರು, ಹಾವನ್ನು ಹಿಡಿತಾರೆ. ಎಂಥ ಹಾವಾದರೂ ಇರಲಿ ಅದನ್ನು ಹೋಗಿ ಹಿಡಿತಾರೆ ಇವರು ಆರಾಮಾಗಿ. ಮತ್ತು ಹಾವಿನ ವಿಷದಿಂದ ಔಷಧಿನ ತಯಾರು ಮಾಡ್ತಾರೆ ಇರುಳ ಟ್ರೈಬ್ಸ್. ಆಯ್ತು, ಅಮೇರಿಕದವರು ಸಹ ಇವ್ರನ್ನ ಕರ್ಕೊಂಡು ಹೋಗ್ತಾರೆ ಬಂದು. ಅಲ್ಲಿ ಹಾವಿನ ಬಗ್ಗೆ ಏನಾದ್ರು ಸಂಶೋಧನೆ ಮಾಡೋದಿತ್ತು, ಹಿಡಿಯೋದಿತ್ತು ಅಂದರೆ ಇವ್ರನ್ನೆಲ್ಲ ಬಂದು ಕರ್ಕೊಂಡು ಹೋಗ್ತಾರೆ ಅವರು. ಇವರು ತಮಿಳ್ನಾಡು ಮತ್ತು ಕರ್ನಾಟಕದ ಬಾರ್ಡ್ರ್ ಬರುತ್ತಲ್ಲ, ಆ ಜಾಗಗಳಲ್ಲಿ ಹೆಚ್ಚಾಗಿರ್ತಾರೆ ಇವರು. ಆ ಕಾಡಲ್ಲಿ, ಮಧುಮಲೈ ಕಾಡಲ್ಲಿ ಇದ್ದಾರೆ ಇವರು ಎಲ್ಲ. ಸಣ್ಣ ಮಕ್ಕಳು ಹಿಡ್ಕೊಂತಾರೆ. ಕಚ್ಚುತ್ತೆ, ಬಟ್ ಅವ್ರ ಹತ್ರ ಹಿಡ್ಕೊಂತಾರೆ ಅದನ್ನು. ಅವ್ರಿಗೆ ಬಂದಿದೆ, ಸಹಜವಾಗೇ ಬಂದಿದೆ ಅವರಿಗೆ ಹಾವುಗಳ ಜೊತೆ ಇರೋದು. ಹಾವಿನ ವಿಷಯದಲ್ಲಿ ಔಷಧಿ ಮಾಡ್ತಾರೆ, ಕೆಲವು ಕ್ಯಾನ್ಸರ್ಗಳಿಗೆ ಔಷಧಿ ಮಾಡ್ತಾರೆ. ವಿಜ್ಞಾನಿಗಳು ಏನೂ ಬಿಟ್ಟಿಲ್ಲಪ್ಪ. ವಿಜ್ಞಾನಿಗಳು ಏನೂ ಬಿಡಲ್ಲ. ಪ್ರತಿಯೊಂದು ವಸ್ತುವನ್ನು ಸಹ ಅವ್ರು ಪರಿಶೀಲನೆ ಮಾಡ್ತಿರ್ತಾರೆ. ಯಾವ ವಸ್ತುವಲ್ಲಿ ಏನು ಸಿಗುತ್ತೋ ಅಂತ ಗೊತ್ತಿರಲ್ಲ. ಹೇಳಪ್ಪ. ಕಡಿಯುತ್ತೆ, ಯಾರಿಗಾದ್ರೂ ಕಡಿಯುತ್ತೆ, ಬಟ್ ಅವ್ರು ಅದನ್ನು ಕಡಿಯೋದೇ ಇರೋ ರೀತಿ ಅದನ್ನು ನೋಡ್ಕೊತಾರೆ ಅವರು.
ಈಗ ನಾಯಿ ಎಲ್ಲರಿಗೂ ಕಡಿಯಲ್ವೇ? ಮತ್ತು ಅದನ್ನು ಸರಿಯಾಗಿ ನೋಡ್ಕೊಂಡ್ರೆ ಕಡಿಯಲ್ಲ ತಾನೇ ಅದು? ಅದೇ ರೀತಿ ಅದಕ್ಕೆ ನೋವು ಕೊಡ್ದಂಗೆ ಯಾರು ಪಳಗಿಸ್ತಾರೆ ಅದನ್ನು. ಎನಿವೇಸ್, ಇರುಳ ಟ್ರೈಬ್ಸ್ ನೋಡಿರಿ ಯಾವ್ಯಾವ ರೀತಿ ಜನರು ಇದ್ದಾರೆ. ಇದು ಒಂದಷ್ಟೇ ತೋರಿಸಿದ್ದು ನಾನು. ಈ ಥರ ಬುಡಕಟ್ಟು ಸಮುದಾಯದಲ್ಲಿ ಎಷ್ಟೋ ಸಮುದಾಯಗಳಿದ್ದಾವೆ, ಎಷ್ಟೋ ಭಾಷೆಗಳಿದ್ದಾವೆ, ಅವ್ರದ್ದೇ ಆದ ಸಂಗೀತ ವಾದ್ಯಗಳಿದ್ದಾವೆ. ಇದು ತಿಳ್ಕೊಂಡಷ್ಟು ಮುಗಿಯಲ್ಲ, ಅದು ತಿಳಿದಷ್ಟು ಸಾಲದು. ದೈನಂದಿನ ಇದಕ್ಕೆ ಸಮಾನಾರ್ಥಕ ಪದ ಪ್ರತಿದಿನ, ಸಂಗ್ರಹ, ಸಂಚಯ. ಸಂಚಯ ಅಂದರೆ ಸಂಗ್ರಹ ಮಕ್ಕಳೇ. ಸುಸ್ಥಿರ, ಸ್ಥಿರ, ಸಾಂಪ್ರದಾಯಿಕ ಬಂದಿತ್ತು ಹಿಂದೆನೂ ಸಹ. ಸಂಗ್ರಹ, ವಿಕಿರಣ ಅಂದರೆ ಹರಡೋದು, ಹಂಚೋದು, ಆಯಿತಾ, ವಿಭಜನೆ ಮಾಡುವುದು. ಸುಸ್ಥಿರ, ಅಸ್ಥಿರ ವಿರುದ್ಧಾರ್ಥಕ ಪದ. ಸಾಂಪ್ರದಾಯಿಕ, ಫ್ಯಾಂಟಾಸ್ಟಿಕ್. ಮೊದಲ ಪ್ರಶ್ನೆ ಈ ರೀತಿ ಇದೆ. ಸುಸ್ಥಿರ ಪದದ ಸಮಾನಾರ್ಥಕ ಪದ ಸ್ಥಿರ. ನೋಡ್ಕೊಂಡ್ರೆಲ್ಲರೂ? ಸುಸ್ಥಿರ ಪದದ ಸಮಾನಾರ್ಥಕ ಪದ ಸ್ಥಿರ. ಮುಂದಿನ ಪ್ರಶ್ನೆ. ಬುಡಕಟ್ಟು ಸಮುದಾಯಗಳು ಡ್ಯಾಶ್ ಪ್ರದೇಶಗಳಲ್ಲಿ ನೆಲೆಸಿ ವಾಸಿಸುತ್ತವೆ. ಮರುಭೂಮಿ, ಅರಣ್ಯ ಪ್ರದೇಶಗಳಲ್ಲಿ. ಆಪ್ಷನ್ ಬಿ. ಓಹೋ ಬಾಯ್ಸ್ ಎಲ್ಲರೂ ಇದ್ದೀರಲ್ಲಪ್ಪ, ವೆರಿ ಗುಡ್ ವೆರಿ ಗುಡ್, ಚೆನ್ನಾಗಿದ್ದೀರಿ. ಸುಭಾಷ್ ನೀನಲ್ವ ಇದು? ಬುಡಕಟ್ಟು ಜನರು ಡ್ಯಾಶ್ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗಿರ್ತಾರೆ. ಯಾರ ಮೇಲೆ? ಕಾಡಿನ ಮೇಲೆ. ನೋಡ್ರಿ, ಕಾಡಿನಿಂದ ಸಾಕಷ್ಟು ಸಂಪನ್ಮೂಲಗಳು ಈ ಥರ ಸಿಗ್ತವೆ ಮಕ್ಕಳೇ, ಆಯಿತಾ. ಸಂಪೂರ್ಣ ಅವರ ಅವಲಂಬನೆ ಕಾಡಿನ ಮೇಲೆ ಇದೆ. ಅವರಷ್ಟೇ ಅಲ್ಲ, ಕೆಲವೊಂದು ವಸ್ತುಗಳಿಗೆ ನಾವು ಸಹ ಕಾಡಿನ ಮೇಲೆ ಅವಲಂಬಿತರಾಗಿರ್ತೀವಿ. ಅವಲಂಬನೆ ಪದದ ವಿರುದ್ಧಾರ್ಥಕ ಪದ ಯಾವುದು? ಸ್ವಾವಲಂಬನೆ. ಸ್ವಾವಲಂಬನೆ ಎಲೆಗಳನ್ನೆಲ್ಲ ತರೋದು, ಅದರಿಂದ ವಸ್ತುಗಳನ್ನು ಮಾಡೋದು, ಸಂಪೂರ್ಣವಾಗಿ ಅವರು ಕಾಡಿನ ಮೇಲೆ ಅವಲಂಬನೆ ಆಗಿದ್ದಾರೆ. ನೀವು ನಿಮ್ಮ ಪೋಷಕರ ಮೇಲೆ ಅವಲಂಬಿತರಾಗಿರ್ತೀರ. ಅವಲಂಬನೆ ಅನ್ನೋದು ಅರ್ಥ ಆಗ್ತಿದೆಯಾ? ಡಿಪೆಂಡ್ ಆಗೋದು, ಅವರ ಆಸರೆಯನ್ನು ಬಯಸೋದು. ಅವಲಂಬನೆ ಅಂದರೆ ಆಸರೆ, ಆಯಿತಾ. ಬುಡಕಟ್ಟು ಸಮುದಾಯಗಳು ಡ್ಯಾಶ್ ಸಂಗ್ರಹ ಪದ್ಧತಿಯನ್ನು ಅನುಸರಿಸುತ್ತಾರೆ. ಇದ್ರ ಬಗ್ಗೆ ನಾವು ಮಾತಾಡಿದ್ವಿ. ಸುಸ್ಥಿರ ಸಂಗ್ರಹ ಪದ್ಧತಿ. ಸಂಪೂರ್ಣ ಅರಣ್ಯನ ನಾಶ ಮಾಡಲ್ಲ ಅವರು. ಎಷ್ಟು ಬೇಕೋ ಅಷ್ಟೇ ಗಿಡನ ಬೇರೆ ಸಮೇತ ಕೀಳೋದಿಲ್ಲ ಅವರು. ಅಲ್ಲಿ ಎಷ್ಟು ಬೇಕೋ ಅಷ್ಟೇ ಚಿವುಟ್ಕೊಂಡ್ಬಿಡ್ತಾರೆ. ಈಗ ನೀವು ಕಾಡು ಭಾಳ ದೊಡ್ಡದಪ್ಪ, ಕಾಡು ಭಾಳ ದೊಡ್ಡದು. ನೀವು ಕಾಡನ್ನು ಹತ್ತಿರದಿಂದ ನೋಡಿಲ್ಲ, ಭಾಳ ದೊಡ್ಡದದು ಅಲ್ಲ. ಕಾಡಲ್ಲಿ ಹೋಗಿ 2 ದಿನ ಇದ್ದು ಬಂದರೆ ನಿಮಗೆ ಅರ್ಥ ಆಗ್ತದೆ ಕಾಡು ಅಂದರೆ ನಿಜವಾಗ್ಲೂ ಏನು ಅಂತ, ಆಯಿತಾ. ನಮ್ಮ ಪೂರ್ವಜರೆಲ್ಲ ಬಂದಿದ್ದು ಅಲ್ಲಿಂದನೇ. ಮುಂದೋಗೋಣ. ಈಗ ನೀವು ಕರಿಬೇವು ಗಿಡದಲ್ಲಿ ಕರಿಬೇವು ಬೇಕು ಅಂದರೆ ಕರಿಬೇವು ಗಿಡನೇ ಕಿತ್ಕೊಂಡ್ಬಂದ್ಬಿಡ್ತೀರಾ? ಎಷ್ಟು ಬೇಕೋ ಅಷ್ಟೇ ತಾಂತಿರ್ತಾನೆ. ಅದೇ ರೀತಿ ಇವರು ಸಹ ಕಾಡಲ್ಲಿ ಏನು ಬೇಕೋ, ಯಾವ ವಸ್ತುಗಳು ಬೇಕೋ ಅದೇ ಥರ ತಗೊತಾರೆ. ಅದಕ್ಕೆ ಸುಸ್ಥಿರ ಸಂಗ್ರಹ ಪದ್ಧತಿ ಅಂತ ಕರೀತಾರೆ. ಅರ್ಥ ಆಯ್ತಾ? ಬಹುಶಃ ಯಾವ ಸೊಪ್ಪಿದೆ ಅಂತ ನನಗೆ ಹೆಸರು ಗೊತ್ತಿಲ್ಲ ಕಂದ. ಆಲ್ ರೈಟ್, ಬೇಬೆ ಅನ್ಕೊಳ್ಳೋಣ, ತೊಂದರೆ ಇಲ್ಲ. ನಮ್ಮ ಮುಂದಿನ ಗದ್ಯ ಭಾಗ ಮಳೆ ನೀರಿನ ಕೊಯ್ಲು ಬಗ್ಗೆ ಇತ್ತು. ಮಳೆ ನೀರು ಕೊಯ್ಲು. ನೀರು ಕೊಯ್ಲು ಗೊತ್ತಾ? ಏನು ನೀರು ಕೊಯ್ಲು ಅಂದರೆ? ನೀರು ಕೊಯ್ಲು ಅಂದರೆ ಏನು? ಸಂಗ್ರಹಣೆ ಮಾಡೋದು. ಮಳೆ ಬಂದಾಗ ಮಕ್ಕಳೇ, ನೀವು ಮಳೆ ಬಂದಾಗ ಬರೋ ನೀರು ಇರ್ತದಲ್ಲ, ಮಳೆ ನೀರು, ಸರಿಯಾಗಿ ಅದನ್ನು ಸಂಗ್ರಹಣೆ ಮಾಡಿಟ್ಕೊಂಡ್ರೆ ವರ್ಷದ 60%ಇಂದ 70% ನೀರು ನಿಮಗೆ ಬೇಕಾಗೋದೇ ಇಲ್ಲ. ಬೋರಿಂದ ತೊಗೊಳೋದು, ಬೇರೆ ಕಡೆಯಿಂದ ನೀರು ಬೇಕಾಗೋದೇ ಇಲ್ಲ. ನಿಮಗೆ ಸಾಕಷ್ಟು ನೀರು ಅಲ್ಲೇ ಸಿಕ್ಬಿಡುತ್ತೆ. ಆದರೆ ನಾವು ಯಾರೋ ನೀರನ್ನು ಹಿಡಿದಿಡ್ತಾ ಇಲ್ಲ. ಆ ಮಳೆ ಬಿದ್ದ ತಕ್ಷಣ ಎಲ್ಲ ಹಾದು ಹೋಗ್ತದೆ ಬೇರೆ ಕಡೆಗೆ, ಚರಂಡಿಯಲ್ಲಿ. ಹೌದಾ ಇಲ್ವಾ? ಮತ್ತು ಅದರಲ್ಲೂ ಮತ್ತೆ ನೋಡಿರಿ, ಇನ್ನೊಂದು ಉಪಾಯ ಏನು? ಮಳೆ ನೀರು ಶುದ್ಧವಾದ ನೀರು, ಅದನ್ನು ಫಿಲ್ಟ್ರ್ ಮಾಡಲಿಕ್ಕೆ ಜಾಸ್ತಿ ಕಷ್ಟ ಇಲ್ಲ, ಭಾಳ ಸುಲಭವಾಗಿ ಫಿಲ್ಟರ್ ಆಗ್ಬಿಡ್ತದೆ. ಆ ನೀರನ್ನ ಹಿಡಿದಿಟ್ಕೊಂಡ್ರೆ ಎಷ್ಟು ಲಾಭ ಇದೆ ಅಲ್ವಾ? ಸೊ ಆ ಒಂದು ಪದ್ಧತಿಗೆ ಏನಂತೀವಿ, ನೀರನ್ನು, ಆ ಮಳೆ ನೀರನ್ನ ಹಿಡಿದಿಡುವ ಪದ್ಧತಿಗೆ ಏನಂತೀವಿ? ಮಳೆ, ಅದು ಕೈ ಬಿಡಪ್ಪ ಪ್ಲೀಸ್, ಶುಭಮ್ ಸರಿಯಾಗಿ ಕೂತ್ಕೊಳ್ಳಿ. ಮಳೆ ನೀರು ಕೊಯ್ಲು ಅಂತ ಕರಿತೀವಿ. ನೀರು ಕೊಯ್ಲು ಅಂದರೆ ಮಳೆ ನೀರನ್ನು ಸಂಗ್ರಹಿಸಿ ಭವಿಷ್ಯದ ಬಳಕೆಗಾಗಿ ಸಂಗ್ರಹಿಸುವ ಸಂಚಯ, ಸಂಗ್ರಹ, ಸಂಚಯ. ಸಮಾನಾರ್ಥಕ ಪದ ಹಿಂದಿನ ಗದ್ಯ ಭಾಗದಲ್ಲಿ ಬಂದಿತ್ತು, ನೆನಪಿದೆಯಾ? ಸೊ ಭವಿಷ್ಯದ ಬಳಕೆಗಾಗಿ ಸಂಗ್ರಹಿಸುವ ಬುದ್ಧಿವಂತ ಪ್ರಕ್ರಿಯೆಯಾಗಿದೆ. ಇದು ನೀರನ್ನು ಸಂರಕ್ಷಿಸುವ ಪ್ರಾಚೀನ ಪದ್ಧತಿಯಾಗಿದ್ದು, ಇದು ಹೊಸ ಪದ್ಧತಿ ಅಲ್ಲ ಮಕ್ಕಳೇ, ಹಳೆಯ ಕಾಲದಿಂದಲೇ ಮಾಡಿದ್ದಾರೆ.
ಪ್ರಾಚೀನ ಪದ್ಧತಿಯಾಗಿದ್ದು ವಿಶೇಷವಾಗಿ ಅಲ್ಪ ಮಳೆ ಬೀಳುವ ಪ್ರದೇಶಗಳಲ್ಲಿ ಅತ್ಯಂತ ಪ್ರಯೋಜನಕಾರಿಯಾಗಿದೆ. ಅಲ್ಪ ಮಳೆ, ಕಡಿಮೆ ಮಳೆ ಬೀಳುತ್ತಲ್ಲ ಅಂಥ ಜಾಗಗಳಲ್ಲಿ ಇದು ಭಾಳ ಪ್ರಯೋಜನಕಾರಿಯಾಗಿದೆ. ಮಳೆ ನೀರು ಕೊಯ್ಲಿಗೆ ಹಲವಾರು ಪರಿಣಾಮಕಾರಿ ವಿಧಾನಗಳಿವೆ. ಒಂದು ಪ್ರಮುಖ ವಿಧಾನವೇನೆಂದರೆ ಮನೆಯ ಮೇಲ್ಛಾವಣಿಯಿಂದ ಚರಂಡಿಗಳು ಮತ್ತು ಕೊಳವೆಗಳ ಮೂಲಕ ಮಳೆ ನೀರನ್ನು ಸಂಗ್ರಹಿಸಿ ದೊಡ್ಡ ಟ್ಯಾಂಕ್ಗಳಲ್ಲಿ ಅಥವಾ ಭೂಮಿಯ ಅಡಿಯಲ್ಲಿ ಸುರಕ್ಷಿತವಾಗಿ ಸಂಚಯಿಸುವುದು. ಮನೆ ಮೇಲ್ಛಾವಣಿ ಮೇಲೆ ಏನೇನು ನೀರು ಬೀಳುತ್ತಲ್ಲ ಅದನ್ನೆಲ್ಲ ಈ ಥರ ಕೊಳವೆಗಳ ಮೂಲಕ ಚರಂಡಿಗಳ ಮೂಲಕ ಒಂದು ದೊಡ್ಡ ಭೂಮಿಯ ಒಳಗಡೆ ಒಂದು ಟ್ಯಾಂಕ್ ಥರ ಮಾಡಿಬಿಟ್ಟು ಸಂಗ್ರಹಿಸ್ಬೋದು. ಇಲ್ಲ ಆ ನೀರನ್ನು ನಮ್ಮ ಅಂತರ್ಜಲಕ್ಕೂ ನೇರವಾಗಿ ಕಳಿಸ್ಬಿಡ್ಬೋದು. ಅದನ್ನು ಅಂತರ್ಜಲಕ್ಕೂ ಸಹ ನೇರವಾಗಿ ಕಳಿಸ್ಬೋದು. ನೀರು ಅಂತರ್ಜಲ ಇದು ಪೈಪ್ಗಳಪ್ಪ. ಈಗ ಮನೆ ಮೇಲೆ ನೀರು ಬಿತ್ತಲ್ವಾ, ಆ ಬಿದ್ದ ನೀರೆಲ್ಲ ಒಂದು ಪೈಪಲ್ಲಿ ಹೋಗ್ಬೇಕು ತಾನೆ. ಆ ಪೈಪ್ಗಳ ವ್ಯವಸ್ಥೆ ಅದು. ಆ ಥರ ಏನಪ್ಪ ಇಂಗು ಗುಂಡಿ ಮಾಡ್ತಾರೆ. ಅದನ್ನು ಇಂಗು ಗುಂಡಿ ಮಾಡಿಬಿಟ್ರೆ ಈ ಥರ ಇಲ್ಲಿ ಇದು ಬಾವಿ ಥರ ಕಾಣ್ತಾ ಇದೆ. ಇನ್ನೊಂದು ಇಂಗು ಗುಂಡಿ ಮಾಡ್ಬೋದು. ಇಲ್ಲ ಇದೇ ಇಂಗು ಗುಂಡಿ ಅಂದರೆ ಇದೆಲ್ಲ ಇಲ್ಲಿಂದ ಎಲ್ಲಿಗೆ ಹೋಗುತ್ತದು ಅಂತರ್ಜಲಕ್ಕೆ ಪುನರ್ಜೀವನ ನೀಡ್ತದೆ. ಮತ್ತದು ಇಲ್ಲಿದೆ. ಮತ್ತೆ ಇಲ್ಲಿಂದ್ರ ನೀರು ಕೊಯ್ಲು ಅಂತರ್ಜಲವನ್ನು ಪುನಃ ಪೂರ್ಣಗೊಳಿಸಲು ಸಹಾಯ ಮಾಡುತ್ತದೆ. ಮಣ್ಣಿನ ಸವೆತವನ್ನು ಪರಿಣಾಮಕಾರಿಯಾಗಿ ತಡೆಯುತ್ತದೆ. ಮಣ್ಣು ಸವೆಯೋದು ಕಡಿತದೆ ಗೊತ್ತಾ? ನೀವು ನೋಡಿರ್ಬೋದು, ಮಳೆ ಬಂದಾಗ ಈ ಕೆರೆಗಳೆಲ್ಲ ಒಂಥರ ತಿಳಿ ಕಂದು ಬಣ್ಣ ತಿರುಗಿರ್ತವೆ. ನೀರು ಒಂಥರ ಕಂದು ಬಣ್ಣ ಆಗಿರುತ್ತೆ. ನೀರೆಲ್ಲ ಮಳೆಗೆ ಏನಾಗ್ತದೆ, ಆ ಮಣ್ಣೆಲ್ಲ ಮಿಕ್ಸ್ ಆಗಿರ್ತದೆ. ಮಕ್ಕಳೇ, ಮೇಲ್ಪದರದಲ್ಲಿರುವ ಮಣ್ಣು ಭಾಳ ಮುಖ್ಯ ನಮ್ಮ ಆರೋಗ್ಯಕ್ಕೆ, ಅಲ್ಲ ಆಹಾರಕ್ಕೆ. ಮೇಲ್ಪದ್ರ ಮಣ್ಣಿದೆಯಲ್ಲ ಅಲ್ಲಿ ಮಾತ್ರ ನಾವೇನಾದರೂ ಬೆಳಿಬೋದು. ಚಿನ್ಮಯಿ ಒಳಗೆ ಮಣ್ಣನ್ನು ನೀವು ಬೋರ್ ಕೊರಿಯೋದು ನೋಡಿದ್ದೀರಿ ಯಾವಾಗಾದರೂ? ಬೋರ್ ಕೊರಿಬೇಕಾದ್ರೆ ಒಳಗಡೆ ಕೊರಿತಾ ಬಿಳಿ ಬರ್ತದೆ. ಬಿಳಿ ಮಣ್ಣು ಕಲ್ಲು ಪುಡಿ ಬರ್ತದೆ. ಭೂಮಿ ಒಳಗಡೆ ಹೋದಂತೆ ಕಲ್ಲಿದೆ ಹೊರತು ಮಣ್ಣಿಲ್ಲ. ಮಣ್ಣಿರೋದು ಭಾಳ ಕಡಿಮೆ, ಒಂದು 30 ಅಡಿ 40 ಅಡಿ ಅಷ್ಟು ಮಣ್ಣಿದೆ ಅಷ್ಟೇ. ಅದಾದಮೇಲೆ ಬರೀ ಕಲ್ಲು ಬರ್ತದೆ. ಅದರಲ್ಲೂ ಈ ಮೇಲ್ಗಡೆ 10 ಅಡಿ ಇದೆಯಲ್ಲ, ಮೇಲ್ಗಡೆ 10ರಿಂದ 15 ಅಡಿ ಮಣ್ಣಿದೆಯಲ್ಲ, ಈ ಮಣ್ಣಲ್ಲಿ ನಾವೇನಾದರೂ ಬೆಳೆ ಬೆಳಿಬೋದು. ಒಳಗಡೆ ಇರೋ ಮಣ್ಣಲ್ಲಿ ಮತ್ತು ಬೆಳೆ ಬೆಳೆಯೋದು ಕಷ್ಟ. ಹಾಗಾಗಿ ಮೇಲು ಮಣ್ಣಿದೆಯಲ್ಲ, ಇದು ಕಾಪಾಡ್ಕೊಳ್ಳೋದು ಭಾಳ ಮುಖ್ಯ. ಇದೆಲ್ಲ ಮಳೆ ಬಂದು ಇದು ಅಷ್ಟು ಕೊಚ್ಕೊಂಡು ಹೋಗ್ಬಿಟ್ಟು ಸಮುದ್ರ ಅಂತ ಸೇರ್ತಾ ಇದ್ದರೆ ಮತ್ತು ನಾವು ಬೆಳೆನ ಹೇಗೆ ಬೆಳ್ಕೊಳೋದು ಅಲ್ವಾ? ಸೊ ಈ ಥರ ನೀರು ಹರಿದು ಹೋಗದಂತೆ ನಾವು ಇದನ್ನು ಇಂಗು ಗುಂಡಿಗಳ ಮೂಲಕ ಕೊಯ್ಲುಗಳನ್ನು ಮಾಡ್ಕೊಳ್ಳೋದ್ರ ಮೂಲಕ ನಾವು ಶೇಖರಣೆ ಮಾಡಿಟ್ರೆ ಮಣ್ಣಿನ ಸವೆತವನ್ನು ಸಹ ನಾವು ಪರಿಣಾಮಕಾರಿಯಾಗಿ ತಡೆಗಟ್ಬೋದು ಮಕ್ಕಳೇ. ಆಯಿತಾ? ಮತ್ತು ನೀರಾವರಿ ಹಾಗೂ ದೈನಂದಿನ ಉಪಯೋಗಕ್ಕೆ ಶುದ್ಧ ನೀರನ್ನು ನಿರಂತರವಾಗಿ ಒದಗಿಸುತ್ತದೆ. ಇದು ನೀರಿನ ಕೊರತೆಗೆ ಪರಿಸರ ಸ್ನೇಹಿ ಪರಿಹಾರವಾಗಿದ್ದು ಸಮುದಾಯಗಳು ಹೆಚ್ಚು ಸ್ವಾವಲಂಬಿಯಾಗಲು ಪ್ರೇರೇಪಿಸುತ್ತದೆ. ಕಲ್ಸಕ್ರೆ, ಇಂದು ಅನೇಕ ಶಾಲೆಗಳು ಮತ್ತು ಮನೆಗಳು ನೀರನ್ನು ಸಂರಕ್ಷಿಸಲು ಮತ್ತು ಪೌರ ನೀರು ಸರಬರಾಜಿನ ಮೇಲಿನ ಅವಲಂಬನೆಯನ್ನು ಗಣನೀಯವಾಗಿ ಕಡಿಮೆ ಮಾಡಲು ಆಧುನಿಕ ನೀರು ಕೊಯ್ಲು ವ್ಯವಸ್ಥೆಗಳನ್ನು ಉತ್ಸಾಹದಿಂದ ಅಳವಡಿಸಿಕೊಳ್ಳುತ್ತಿವೆ ಅಂತ ಹೇಳಿದ್ದಾರೆ. ಹೇಳಪ್ಪ. ಪೌರ ಅಂದರೆ ಸಿವಿಕ್. ಪೌರ ಅಂದರೆ ಈಗ ಪೌರ ಕಾರ್ಮಿಕರು ಅಂತ ಕೇಳಿದರೆ ಹೆಸರು? ಪೌರ ಕಾರ್ಮಿಕರು ಅಂತ. ಪೌರ ಇಲ್ಲಿ ಸಿಟಿಯಲ್ಲೆಲ್ಲ ಕಸ ಹೊಡಿತಾರೆ ನೋಡ್ರಿ, ಕೆಲವರು ಬೆಳಗಿನ ಜಾವ ಕಸ ಹೊಡಿತಿರ್ತಾರೆ ಬೀದಿಗಳಲ್ಲೆಲ್ಲ. ಅವ್ರಿಗೆ ಪೌರ ಕಾರ್ಮಿಕರು ಅಂತ ಹೇಳ್ತಾರೆ. ಸಿಟಿಗೆ ಪೌರ ಅಂತಲೂ ಕರೀತಾರೆ. ಪೌರ ನೀತಿ, ಪೌರಸಭೆ ಎಲ್ಲ ಇದೆ. ಸಿವಿಕ್ ಅಂತ ಬರ್ತದೆ ಪೌರ ಅಂದ ತಕ್ಷಣ. ಪ್ರೇರಿಸು, ಕೃತ್ರಿಮ ಅಥವಾ ಕೃತಕ ಬರುತ್ತೆ. ಅದಕ್ಕೆ ನಕಲಿನೂ ಬರ್ಬೋದು ಅಥವಾ ಕೃತಕ. ಸಂಚಯಿಸು, ಅಲ್ಪ, ಕಡಿಮೆ. ವಿರುದ್ಧಾರ್ಥಕ ಪದಗಳು ಮಕ್ಕಳೇ. ಪ್ರೇರೇಪಿಸು, ನಿರುತ್ಸಾಹಗೊಳಿಸು. ಕೃತ್ರಿಮ, ಇದು ಕೃತಕ ಆಗುತ್ತಲ್ವಾ? ಕೃತಕಕ್ಕೆ ವಿರುದ್ಧ ಪದ ನೈಸರ್ಗಿಕ. ಕೃತಕ ಅಂದರೆ ಏನು? ಮಾನವ ನಿರ್ಮಿತ. ನೈಸರ್ಗಿಕ ಅಂದರೆ ಪ್ರಾಕೃತಿಕ. ಸಂಚಯಿಸು, ವಿಸರ್ಜಿಸು. ಅಲ್ಪ, ಅಧಿಕ. ಮೊದಲ ಗದ್ಯ ಭಾಗದ ಪ್ರಶ್ನೆ ಇದೆ ಮಕ್ಕಳೇ. ಸಂಚಯಿಸು ಪದದ ಸಮಾನಾರ್ಥಕ ಪದ ಸಂಗ್ರಹಿಸು. ಹೌದಾ? ಸಂಗ್ರಹಿಸು ಬರ್ತದೆ. ನೀರು ಕೊಯ್ಲು ಡ್ಯಾಶ್ ಪದ್ಧತಿಯಾಗಿದೆ. ಎಂಥ ಪದ್ಧತಿಯಾಗಿದೆ? ಪ್ರಾಚೀನ ಪದ್ಧತಿಯಾಗಿದೆ. ಗದ್ಯ ಭಾಗದಲ್ಲೇ ಇದೆ ಇದು. ರೈಟ್? ನೋಡಿ, ಮೊದಲ ಪ್ರಶ್ನೆಗೆ ಏನಿತ್ತು ಉತ್ತರ? ಆಪ್ಷನ್ ಡಿ ಇತ್ತು. ಈಗ 7ನೇ ಪ್ರಶ್ನೆಗೆ ಆಪ್ಷನ್ ಬಿ ಇದೆ. 6ನೇ ಪ್ರಶ್ನೆಗೆ ಆಪ್ಷನ್ ಡಿ ಇತ್ತು.
7ನೇ ಪ್ರಶ್ನೆಗೆ ಆಪ್ಷನ್ ಬಿ ಇದೆ. ಇಲ್ಲೂ ಇದೆಯಾ? ಇಲ್ಲೂ ಕಾಣ್ತದ ಮಳೆ ನೀರು ಕೊಯ್ಲು ಪದ್ಧತಿ? ಇದು ಇಲ್ಲಿ ಭೂಮಿಯ ಒಳಗಡೆ ಮಾಡಿಬಿಟ್ಟಿದ್ದಾರೆ ಒಂದು ಟ್ಯಾಂಕ್ನ. ಮಳೆ ನೀರನ್ನು ಡ್ಯಾಶ್ ಮೂಲಕ ಸಂಗ್ರಹಿಸಲಾಗುತ್ತದೆ. ಎಲ್ಲಿದೆ ಮಕ್ಕಳದು? ಎಲ್ಲಿದೆ? ಅಲ್ಲಪ್ಪ, ಇಲ್ಲೆಲ್ಲಿದೆ? ಇಲ್ಲಿ ನಾವು ಗದ್ದೆ ಭಾಗದಲ್ಲಿ ನೋಡ್ಬೋದಾ? ಮೇಲ್ಛಾವಣಿಯಿಂದ ಚರಂಡಿಗಳು ಮತ್ತು ಕೊಳವೆಗಳ ಮೂಲಕ. ಆಪ್ಷನ್ ಬಿ ಮಕ್ಕಳೇ. ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೊಂಡಿರ್ತಾರೆ ಇದರಲ್ಲಿ, ಕೆಲವು ಮಕ್ಕಳು ತಪ್ಪು ಮಾಡಿರ್ತಾರೆ ಭಾಳ ಜನ. ಓಕೆ, ಇದು ಒಂದು ಪದ್ಧತಿ. ಇದನ್ನು ಈ ರೀತಿ ಶೇಖರಣೆ ಮಾಡಿರ್ತಾರೆ. ಪರಿಣಾಮ ಪದದ ವಿರುದ್ಧಾರ್ಥಕ ಪದ ಯಾವುದು? ನಿಷ್ಪರಿಣಾಮ. ರೈತರು ಸಹ ಈ ಥರ ಕೃಷಿ ಹೊಂಡಗಳನ್ನು ಮಾಡ್ಕೊಂಡಿರ್ತಾರೆ. ಕೃಷಿ ಹೊಂಡಗಳನ್ನು, ಹೌದು, ಬರಗಾಲದ ಸಮಯದಲ್ಲೆಲ್ಲ ಭಾಳ ಪರಿಣಾಮಕಾರಿ ಆಗ್ತದೆ ಇದು. ನೀರು ಕೊಯ್ಲು ಸಮುದಾಯಗಳನ್ನು ಹೆಚ್ಚು ಡ್ಯಾಶ್ ಮಾಡುತ್ತದೆ. ಏನು ಮಾಡ್ತದೆ? ಸ್ವಾವಲಂಬಿ ಮಾಡುತ್ತದೆ. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಗದ್ದೆ ಭಾಗಕ್ಕೆ ಹೋಗ್ಬೋದಾ ಮಕ್ಕಳೇ? ಚಾಲೋ ಜಿ. ಯಾವುದ್ರ ಮೇಲೆ ತಪ್ಪ? ಮಾಲಿನ್ಯ. ನೀವು ಮಾಡ್ತೀವಲ್ವಾ? ಬೆಳಗ್ಗಿಂದ ಪ್ರತಿದಿನ ಮಾಡ್ತೀವಿ, ನಾವೆಲ್ಲ ಸೇರಿ ಮಾಡ್ತೀವಿ ಮಾಲಿನ್ಯನ, ಹೌದಲ್ವ? ಕ್ಲಾಸ್ ರೂಮಲ್ಲೇ ನೋಡ್ತೀವಲ್ವ ಎಷ್ಟು ಪೇಪರ್ ಎಸ್ತಿರ್ತೀರಿ. ಇಲ್ಲೂ ಸಹ ಎದ್ದು ಹೋಗೋಷ್ಟೊತ್ತಿಗೆ ನೋಡ್ರಿ ಅಲ್ಲಿ ಮಾಲಿನ್ಯ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿರಲಿ, ಅದು ನೋಡ್ರಿ, ಅದು ಮಾಲಿನ್ಯ. ನೀವು ಕೈಯಾರೆ ಮಾಡೋ ಮಾಲಿನ್ಯ ಅದು, ತಿಳಿದು ಮಾಡುವ ಮಾಲಿನ್ಯಗಳು ಅವು, ಹೌದಲ್ವ? ಈಗ ಏನಾದರೂ ಚಾಕ್ಲೇಟ್ಗಳನ್ನ ಕೊಟ್ಬಿಟ್ರೆ, ಯಾವುದಾದ್ರೂ ಬರ್ತಡೇ ಇದೆ ಅಂತ ಚಾಕ್ಲೇಟ್ ತಿಂದುಬಿಟ್ಟು ಕವರ್ನಲ್ಲೇ ಹಾಕಿ ಹೋಗ್ಬಿಡೋದು, ಅದು ಒಂದು ಮಾಲಿನ್ಯ. ಅಥವಾ ಹೊರಗಡೆ ಎಲ್ಲ ಎಸ್ಬಿಡೋದು, ಅದು ಒಂದು ಮಾಲಿನ್ಯ. ನಮ್ಮ ಚಿಕ್ಕ ಈ ವಿಚಾರಗಳೇ ನಮ್ಮ ದೊಡ್ಡ ಪರಿಸರವನ್ನು ಹಾಳು ಮಾಡಿರೋದು. ಭೂಮಿ ದೊಡ್ಡದಿದೆ, ನಾವು ಭಾಳ ಇಷ್ಟಿದ್ದೇವೆ, ನಾವು ಸಣ್ಣ ಧೂಳಿನ ಕಣದಂತಿದ್ದೀವಿ ಭೂಮಿ ಮುಂದೆ. ಆದರೆ ನಾವು ಮಾಡೋ ಕೆಲಸಗಳು ಆ ಥರ ಇದೆ ನೋಡ್ರಿ. ಬನ್ನಿ ನೋಡೋಣ. ಮಾಲಿನ್ಯ ಎಂದರೆ ಪರಿಸರಕ್ಕೆ ಅಪಾಯಕಾರಿ ಮತ್ತು ಹಾನಿಕಾರಕ ವಸ್ತುಗಳನ್ನು ಬೆರೆಸುವ ಗಂಭೀರ ಸಮಸ್ಯೆಯಾಗಿದೆ. ಇದು ನಮ್ಮ ಸುತ್ತಮುತ್ತಲಿನ ಗಾಳಿ, ನೀರು ಮತ್ತು ಭೂಮಿಯನ್ನು ತೀವ್ರವಾಗಿ ಬಾಧಿಸಿ ಅವುಗಳನ್ನು ಕೊಳಕು ಮತ್ತು ಅಸುರಕ್ಷಿತಗೊಳಿಸುತ್ತದೆ. ಸುರಕ್ಷಿತ ಅಲ್ಲ, ಪ್ರತೀಕ್ ಸರಿಯಾಗಿ ಕೂತ್ಕೊಳ್ಳಿ. ಅಸುರಕ್ಷಿತಗೊಳಿಸುತ್ತದೆ. ವಾಯು ಮಾಲಿನ್ಯವು ಮುಖ್ಯವಾಗಿ ಕಾರ್ಖಾನೆಗಳು, ವಾಹನಗಳು ಮತ್ತು ವಸ್ತುಗಳನ್ನು ಸುಡುವುದರಿಂದ ವ್ಯಾಪಕವಾಗಿ ಉಂಟಾಗುತ್ತದೆ. ಇದು ಮಾನವರಲ್ಲಿ ಉಸಿರಾಟದ ಗಂಭೀರ ಸಮಸ್ಯೆಗಳನ್ನು ಸೃಷ್ಟಿಸಬಹುದು ಮತ್ತು ಸಸ್ಯಗಳು ಹಾಗೂ ಪ್ರಾಣಿಗಳಿಗೆ ಅಪರಿಮಿತ ಹಾನಿ ಮಾಡಬಹುದು. ಮಕ್ಕಳೇ, ದೆಹಲಿಯಲ್ಲಿ, ನಮ್ಮ ದೇಶದ ರಾಜಧಾನಿ ದೆಹಲಿಯಲ್ಲಿ ವಾಯು ಮಾಲಿನ್ಯ ಅತ್ಯಂತ ಗಂಭೀರ ಸಮಸ್ಯೆಯಾಗಿದೆ. ಅಲ್ಲಿನ ಜನರ ಆಯಸ್ಸು ನಿಮ್ಮೆಲ್ಲರ ಆಯಸ್ಸಿಗಿಂತ ಕಡಿಮೆ ಆಗುತ್ತಂತ ಡಾಕ್ಟರ್ ಹೇಳ್ತಿದ್ದಾರೆ. ಎಲ್ಲರೂ 5ರಿಂದ 6 ವರ್ಷ ಕಡಿಮೆ ಆಗುತ್ತಂತೆ. ನಾವೆಷ್ಟು ವರ್ಷ ಬದುಕ್ಬೋದಲ್ಲ, ಅವರು ನಮಗಿಂತ 5ರಿಂದ 6 ವರ್ಷ ಕಡಿಮೆ ಬದುಕ್ತಾರೆ. ಯಾಕಂದರೆ ಅಷ್ಟು ಮಾಲಿನ್ಯದಲ್ಲಿ ಬದುಕ್ತಿದ್ದಾರೆ ಅವರು. ವಾಹನಗಳ ದಟ್ಟಣೆ, ಕಾರ್ಖಾನೆಗಳ ಹೆಚ್ಚು ಸ್ಥಾಪನೆ, ಅವುಗಳ ಹೊಗೆ, ಆಮೇಲೆ ನೀವು ಅಲ್ಲಿ ಜನಸಂಖ್ಯೆ ದಟ್ಟಣೆ ಜಾಸ್ತಿ ಇರ್ತದೆ, ಜನಸಾಂದ್ರತೆ ಜಾಸ್ತಿ ಇರ್ತದೆ. ಜನರ ಸಾಂದ್ರತೆ ಜಾಸ್ತಿ ಆದಾಗ ಜನರು ಹೊರಸೂಸುವ ತ್ಯಾಜ್ಯಗಳು ಜಾಸ್ತಿ ಆಗುತ್ತೆ. ಆ ತ್ಯಾಜ್ಯ ವಿಲೇವಾರಿ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ. ಅಯ್ಯೋ ನೀವು ಕೇಳ್ತೀರಾ ಅಂದರೆ, ದೆಹಲಿಯಲ್ಲಿ ಒಂದು ಕಡೆ ಜಾಗ ಇದೆ, ಅಲ್ಲಿ ಅವರೆಲ್ಲರೂ ಹಾಕುವ ಕಸನ ಒಂದು ಕಡೆ ಗುಡ್ಡೆ ಮಾಡಿಬಿಟ್ಟಿದ್ದಾರೆ, ಒಂದು ಕಡೆ ಗುಂಪು ಹಾಕಿಬಿಟ್ಟಿದ್ದಾರೆ. ಅದು ಒಂದು ಬೆಟ್ಟದಷ್ಟು ಎತ್ತರ ಇದೆ. ವಾಲಿಯಲ್ಲಿ ನೋಡಿದ್ರಲ್ಲ, ರಿಯಲಲ್ಲಿ ಆ ಥರ ನೋಡೋಣ, ಮುಂದಿದೆ ನೋಡೋಣ. ರೈಟ್, ವಾಲಿಯಲ್ಲಿ ನೋಡಿದ್ರಲ್ವಾ ಯಾವ ಥರ ಇತ್ತು ಅಂತ, ಅದೇ ಥರ ರಿಯಾಲಿಟಿಯಲ್ಲೂ ಇದೆ. ನೋಡ್ತೀರಾ ನೀವೆಲ್ಲರೂ? ಎಲ್ಲಿದ್ವಿ ಮಕ್ಕಳು ನಾವು? ಇಲ್ಲಿ. ನದಿಗಳು, ಸರೋವರಗಳು ಮತ್ತು ಸಮುದ್ರಗಳಿಗೆ ವಿಷಕಾರಿ ರಾಸಾಯನಿಕಗಳು, ಕೈಗಾರಿಕಾ ತ್ಯಾಜ್ಯ ಮತ್ತು ಪ್ಲಾಸ್ಟಿಕ್ಗಳನ್ನು ಅಜಾಗರೂಕತೆಯಿಂದ ಎಸೆದಾಗ ಜಲ ಮಾಲಿನ್ಯ ಭಯಾನಕ ರೂಪ ತಾಳುತ್ತದೆ. ಇದು ಜಲಚರಗಳ ಜೀವನಕ್ಕೆ ಮಾರಕ ಅಪಾಯವನ್ನುಂಟು ಮಾಡುತ್ತದೆ ಮತ್ತು ನೀರನ್ನು ಕುಡಿಯಲು ಸಂಪೂರ್ಣವಾಗಿ ಅಸುರಕ್ಷಿತಗೊಳಿಸುತ್ತದೆ. ಜಲಮಾಲಿನ್ಯನೂ ಅಷ್ಟೇ ತೀವ್ರವಾಗಿ ನಡೀತಾ ಇದೆ. ಹಿಂದೆಲ್ಲ ನದಿಯಲ್ಲಿ, ಕೆರೆಯಲ್ಲಿ ಅಥವಾ ಇದು ಬರ್ತದಲ್ಲಪ್ಪ, ಹಳ್ಳ ಅಂತ ಬರ್ತದಲ್ಲ ನೀರು, ಅಲ್ಲೆಲ್ಲ ಹೋಗಿ ಬಟ್ಟೆ ತೊಳಿತಿದ್ರು, ಆ ನೀರನ್ನು ಕುಡಿತಿದ್ರು, ಅಲ್ಲೋಗಿ ಸ್ನಾನ ಮಾಡ್ತಿದ್ರು. ಆ ನೀರನ್ನು ನಾವು ಮಧ್ಯೆ ಹೋಗಿ ತಗೊಂಡು ಕುಡಿತಿದ್ರು ಜನ ಅವಾಗ. ಈಗ ಅದನ್ನು ಕೈ ತೊಳೆಯೋದಕ್ಕೂ ಸಹ ಯೋಗ್ಯ ಇಲ್ಲ, ಅದು ಅಷ್ಟು ಕೊಳಕಾಗಿರ್ತದೆ ಆ ನೀರು.
ನಾವು ಕಸವನ್ನು ಅಸಭ್ಯವಾಗಿ ಎಸೆದಾಗ ಕಸವನ್ನು ಯಾವ ರೀತಿ ಅಸಭ್ಯವಾಗಿ ಎಸೆದಾಗ ಅಥವಾ ಕೃಷಿಯಲ್ಲಿ ಅತಿಯಾದ ರಾಸಾಯನಿಕಗಳನ್ನು ಬೇಕಾಗಿಲ್ಲದಷ್ಟು ಬಳಸಿದಾಗ ಭೂಮಾಲಿನ್ಯ ಅನಿವಾರ್ಯವಾಗಿ ಸಂಭವಿಸುತ್ತದೆ. ಅಯ್ಯಯ್ಯೋ, ಕೃಷಿಯಲ್ಲಿ ರಾಸಾಯನಿಕ ಬಳಸೋದ್ರಿಂದ ಬರೀ ಭೂಮಾಲಿನ್ಯ ಅಷ್ಟೇ ಅಲ್ಲಪ್ಪ, ಜಲಮಾಲಿನ್ಯನೂ ಆಗ್ತದೆ. ಹೇಗಾಗ್ತದೆ? ಈಗ ನಂದು ಹೊಲ ಇದೆಯಪ್ಪ, ನಂದು ಹೊಲ ಇದೆ, ನಾನು ಜಮೀನಲ್ಲಿ ಬೆಳೆಗಳನ್ನು ಬೆಳೀತಾ ಇದ್ದೀನಿ. ನಾನೇನು ಮಾಡ್ತೇನೆ, ನನ್ನ ಗಿಡಗಳಿಗೆಲ್ಲ ಔಷಧಿನ ಸಿಂಪಡಿಸ್ತೀನಿ, ಗಿಡಗಳಿಗೆಲ್ಲ ಔಷಧಿ ಹಾಕ್ತಾಯಿದ್ದೀನಿ, ಗೊಬ್ಬರ ಹಾಕ್ತಾಯಿದ್ದೀನಿ. ಇದರಿಂದ ಜಲಮಾಲಿನ್ಯ ಹೇಗಾಗ್ತದೆ? ಅಂತರ್ಜಲಕ್ಕೆ ಹೋಗೋದಿಲ್ಲ ಅದು ಜಲಮಾಲಿನ್ಯ. ನಾನೊಬ್ಬ ರೈತ, ನನ್ನ ಜಮೀನಿನಲ್ಲಿ ನನ್ನ ಗಿಡಗಳಿಗೆ ನಾನು ಔಷಧಿನ ಸಿಂಪಡಿಸಿದ್ದೀನಿ, ಜಲಮಾಲಿನ್ಯ ಹೇಗಾಗ್ತದೆ? ಯಾರಂದದ್ದು? ಹೇಗಾಗುತ್ತೆ ಮಳೆಯಿಂದ? ಒಂದು ನಿಮಿಷ. ಇಲ್ಲ ಸ್ವಲ್ಪ ಔಷಧಿ ಹೊಡಿಬೇಕಂದ್ರೆ ಅದನ್ನ ಒಂದು ಕ್ಯಾನ್ ಇರುತ್ತೆ ಸರ್, ಅದ್ರಾಗ ನೀರು ಹಾಕಿ ಮತ್ತೆ ಔಷಧಿ ರಸಲ್ ಅದ್ರೊಳಗೆ ಹಾಕಿ ಬಿಡಿ ಸರ್. ಹಾಂ, ವೆರಿ ಗುಡ್. ಈಗ ನನ್ನ ಜಮೀನ ಮೇಲೆ ಬಿದ್ದ ಮಳೆ ನೀರು ಅಲ್ಲೇ ನಿಲ್ತದ? ಗಿಡ ಮೇಲೆಲ್ಲ ಬಿದ್ದು ಆ ಗಿಡದ ಮೇಲಿದ್ದ ಔಷಧಿನೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮಿಶ್ರಣಗೊಂಡು ಆ ನೀರು ಅಲ್ಲೇ ನಿಲ್ತದ, ಹರಿತದ ಮುಂದೆ? ಹರಿದುಬಿಟ್ಟು ಎಲ್ಲ ಸೇರಿ ಎಲ್ಲಿಗೆ ಹೋಗ್ತದೆ? ಅದು ನದಿಗೆ ಹೋಗ್ತದೆ, ಹೌದಾ? ಸೊ ಆ ನದಿಯಲ್ಲಿ ಹೋದ ನೀರು ನನ್ನ ಜಮೀನಿನಲ್ಲಿದ್ದ ಔಷಧಿ ರಸಗೊಬ್ಬರಗಳು ರಾಸಾಯನಿಕಗಳನ್ನೆಲ್ಲ ಹೊತ್ತೊಯ್ತಾ ಇದೆ. ನದಿಯಲ್ಲಿ ಹೋಗ್ಬಿಟ್ಟು ಆ ನದಿಯಲ್ಲಿದ್ದ ನೀರುಗಳೆಲ್ಲ ಮಿಕ್ಸ್ ಆಗಿಬಿಟ್ಟು ಮಿಶ್ರಣಗೊಂಡು ಅದು ಯಾರನ್ನು ಸೇರ್ತದೆ? ಮೀನುಗಳನ್ನು ಸೇರ್ತದೆ, ಮೀನುಗಳ ಶರೀರನ ಸೇರ್ತದೆ. ಆ ಮೀನುಗಳನ್ನು ನಾವು ತಿಂತೀವಿ, ನಮ್ಮ ಶರೀರನೂ ಸೇರ್ತದೆ. ಆ ಜಲವೂ ಮಾಲಿನ್ಯ ಆಯಿತು, ಮೀನು ಸತ್ತೋದ್ವು, ಮೀನುಗಳು ಸತ್ತಿದ್ದಾವೆ ಮಕ್ಕಳೇ. ಅದರಿಂದಾಗಿ ಈ ಥರ ಒಂದು ಘಟನೆಯಾಗಿ ಮೀನು ಸತ್ತಿದ್ದಾವೆ, ಭಾಳಷ್ಟು ಮೀನುಗಳು. ಅದನ್ನು ನಾವು ಇದನ್ನು ಮುಂದಿನ ಒಂದು ಚಿತ್ರಣದಲ್ಲಿ ನೋಡೋಣ. ಅಂತಹ ಮೀನುಗಳನ್ನು ತಿಂದರೆ ನಾವು ಸಹ ನಮ್ಮ ಶರೀರದಲ್ಲೂ ಆ ಒಂದು ರಾಸಾಯನಿಕಗಳು ನಮ್ಮ ಶರೀರದಲ್ಲೇ ಉಳ್ಕೊಂಬಿಟ್ಟು ಕೊನೆಗೊಂದು ದಿನ ಕ್ಯಾನ್ಸರು ಅಥವಾ ಇತರೆ ಗುಣಪಡಿಸಲಾಗದ ರೋಗಗಳು ನಮ್ಮನ್ನು ಸಹ ಕಾಡ್ತವೆ. ಬನ್ನಿ ಮುಂದೋಗೋಣ. ಅದೇ ರೀತಿ ಗಟ್ಟಿಯಾದ ಮತ್ತು ಅಸಹನೀಯ ಶಬ್ದಗಳಿಂದ ಉಂಟಾಗುವ ಶಬ್ದ ಮಾಲಿನ್ಯವು ನಮ್ಮ ಆರೋಗ್ಯಕ್ಕೆ ಗಮನಾರ್ಹವಾಗಿ ಹಾನಿಕಾರಕವಾಗಬಹುದು. ಶಬ್ದ ಮಾಲಿನ್ಯ ಅದರಲ್ಲೂ ನಾನು ಕಂಡಂತೆ ಈ ಸಿಟಿಗಳಲ್ಲಿ ಹೆಚ್ಚಾಗಿರ್ತದೆ. ಆದರೆ ಈ ಗಣಪತಿ ಹಬ್ಬ ಅಥವಾ ಬೇರೆ ಇನ್ನೊಂದು ಯಾವುದೋ ಹಬ್ಬದಲ್ಲಿ, ಇಂಥ ಹಬ್ಬ ಅಂತಲ್ಲ, ಈ ದೊಡ್ಡ ಡಿ ಜೆಗಳನ್ನು ತರ್ತಾರೆ, ಡಿ ಜೆ ಸೆಟ್ಗಳನ್ನು. ಎಷ್ಟೇ ಒಂದು ಟ್ರ್ಯಾಕ್ಟ್ರಿ ಮೇಲೆ ದೊಡ್ಡದಾಗಿ ಇಟ್ಕೊಂಡ್ಬಿಟ್ಟು ಸೌಂಡನ್ನು ಭಾಳ ಹಾಕ್ಕೊಂಡು ಹೋಗ್ತಾರೆ. ಒಂದು ಸರಿ ಹಾಗೆ ಎದುರುಗಡೆ ಪಾಸ್ ಆಗ್ತಿದ್ದೆ, ಅದು ಡಬ್ ಅಂತ ಬಡಿತದೆ, ಎದೇನೇ ಜಲ್ 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 ಅಂತದೆ. ಆ ಹಾರ್ಟ್ ಪೇಷಂಟ್ಗಳು ಯಾರಾದರೂ ಎದುರುಗಡೆ ಬಂದರೆ ಸತ್ತೇ ಹೋಗ್ಬಿಡ್ತಾರೆ ಅಂತ ಇದ್ರ ಮುಂದೆ, ಸೌಂಡ್ ಮುಂದೆ. ಚಂದನ್ ಹೇಳ್ರಿ. ಹೌದು, ಪಟಾಕಿಯಿಂದ ಏರ್ ಪೊಲ್ಯೂಷನ್ ಆಗುತ್ತೆ, ನಾಯ್ಸ್ ಪೊಲ್ಯೂಷನ್ ಎರಡೂ ಆಗುತ್ತೆ. ವೆರಿ ಗುಡ್. ಅವನು ಅದನ್ನು ಬಳಸೇ ಬಿಟ್ಟ. ನಾವೆಲ್ಲರೂ ತಿಳ್ಕೊತಿದ್ದೀವಿ ಮಾಲಿನ್ಯಗಳ ಬಗ್ಗೆ, ಮಾಲಿನ್ಯ ಎಲ್ಲೆಲ್ಲಾಗುತ್ತೆ ಅಂತ ಅವ್ರು ಹೇಳಿಬಿಟ್ರು. ವೆರಿ ಗುಡ್ ಚಂದನ್, ಗುಡ್ ಅಬ್ಸರ್ವೇಷನ್. ವೈಬ್ರೇಟ್ ಆಗುತ್ತಲ್ಲ? ಅಲ್ಲ, ಆ ಥರ ನೆಲನೇ ವೈಬ್ರೇಟ್ ಆಗ್ತದೆ ಅಂದರೆ ನಮ್ಮ ಶರೀರದಲ್ಲಿ ಲಿವರ್ ಇದೆ, ಕಿಡ್ನಿ ಇದೆ, ಮೆದುಳಿದೆ, ಹಾರ್ಟ್ ಇದೆ, ಇವೆಲ್ಲ ಏನೇನು ಮಾಡ್ತಿರ್ಬಾರ್ದು. ಅಲ್ಲ, ಅದು ಮಾರಕ ಅಂತ ಅನಿಸುತ್ತಾ ನಿಮಗೆ? ಅಂತಹ ಒಂದು ಅಷ್ಟೊಂದು ಕರ್ಕಶವಾದ ಧ್ವನಿ ಮುಂದೆ ನಾವು ನಮ್ಮ ಶರೀರನ ತಗೊಂಡೋಗೋದೇ ಕಷ್ಟ. ಇನ್ನು ಕಿವಿಗಳೇನಾಗಬೇಡ, ಕಿವಿ ಟಮಟೆಗಳು ಸಣ್ಣ ಪರದೆಗಳವು. ಎಷ್ಟು ಸಮಸ್ಯೆ ಆಗ್ತದೆ. ಅದರ ಅರ್ಥ ಮಾಡ್ಕೊಬೇಕು ನೀವು ಸಹ. ಅಂತಹ ಒಂದು ಸಂಸ್ಕೃತಿನ ನಾವು ಮುಂದುವರ್ಸೋದು ಬೇಡ. ಶಬ್ದ ಮಾಲಿನ್ಯ, ಖಂಡಿತ ಶಬ್ದ ಮಾಲಿನ್ಯ. ಅದೇ ರೀತಿ ಗಟ್ಟಿಯಾದ ಮತ್ತು ಅಸಹನೀಯ ಶಬ್ದಗಳಿಂದ ಉಂಟಾಗುವ ಶಬ್ದ ಮಾಲಿನ್ಯವು ನಮ್ಮ ಆರೋಗ್ಯಕ್ಕೆ ಗಮನಾರ್ಹವಾಗಿ ಹಾನಿಕಾರಕವಾಗಬಹುದು. ಮಾಲಿನ್ಯವನ್ನು ಪರಿಣಾಮಕಾರಿಯಾಗಿ ಕಡಿಮೆ ಮಾಡಲು ನಾವು ಕಡಿಮೆ ಪ್ಲಾಸ್ಟಿಕ್ ಬಳಸಬಹುದು. ಬುದ್ಧಿವಂತಿಕೆಯಿಂದ ಮರುಬಳಕೆ ಮಾಡಬಹುದು. ಕಲ್ಸಕ್ರೆ ಶಕ್ತಿಯನ್ನು ಸಮಂಜಸವಾಗಿ ಉಳಿಸಬಹುದು ಮತ್ತು ಸಾರ್ವಜನಿಕ ಸಾರಿಗೆಯನ್ನು ಆದ್ಯತೆಯಿಂದ ಬಳಸಬಹುದು. ಪ್ರತಿಯೊಬ್ಬರ ಸಣ್ಣ ಪ್ರಯತ್ನಗಳು ಒಟ್ಟಾಗಿ
ನಮ್ಮ ಪ್ರೀತಿಯ ಗ್ರಹವನ್ನು ಸ್ವಚ್ಛ ಮತ್ತು ಆರೋಗ್ಯಕರವಾಗಿ ಇರಿಸಲು ಅಮೂಲ್ಯವಾಗಿ ಸಹಾಯ ಮಾಡಬಹುದು. ಹೌದಲ್ವಾ? ಸರ್ ಅಮೂಲ್ಯವಾಗಿ ಅಂದ್ರೆ ಚೆನ್ನಾಗಿರೋದು. ಅಮೂಲ್ಯವಾಗಿ ಅಂದರೆ ಬೆಲೆ ಬಾಳುವಂತಹ ಅಂತ. ಹಾಂ, ಸರ್ ನೀರನ್ನ ಮಳೆ ಬರೋತರ ಹಂಗೆ ಕುಡಿಬಹುದು. ಹಾಗೆ ಕುಡಿಬೋದು. ಆದರೆ ಕೆಲವೊಂದು ಸರಿ ಆಮ್ಲ ಮಳೆ ಆಗ್ಬಿಟ್ರೆ, ಸರ್ ಆಮ್ಲ ಅಂದ್ರೆ ಆಮ್ಲ ಮಳೆ ಅಂದರೆ ಆಮ್ಲ ಅಂದರೆ ಆ್ಯಸಿಡ್. ಆಮ್ಲ ಅಂದರೆ ಆ್ಯಸಿಡ್ ರೈನ್ಗಳು ಆಗ್ಬಿಡ್ತವೆ. ಇತ್ತೀಚಿನ ಮಳೆಗಳು ಅಷ್ಟು ಶುದ್ಧ ಇಲ್ಲ ಕಂತ. ಈಗ ಇಲ್ಲಿ ಎಲ್ಲ ಹೊಗೆ ಹೋಗ್ತಾ ಇದೆ, ನೀರು ಆವಿ ಆಗ್ತಾ ಇದೆ. ಆ ಹೊಗೆ ನೀರು ಜೊತೆಗೆ ಹೋಗ್ಬಿಟ್ಟು ಅಲ್ಲಿ ಮಿಕ್ಸ್ ಆಗಿರ್ತದೆ ಎಲ್ಲ. ಅದು ಮತ್ತೆ ಮೋಡ ಆಗಿ ವಾಪಸ್ ಬರ್ತದೆ. ಅದರ ರಾಸಾಯನಿಕಗಳು ಅದ್ರ ಜೊತೆ ಬರೋ ಸಾಧ್ಯತೆ ಇದೆ. ಆಮ್ಲ ಮಳೆನೂ ಇದೇ ಥರ ಉಂಟಾಗೋದು. ಬನ್ನಿ ಮಕ್ಕಳೇ, ಆಹಾ ಎಷ್ಟು ಸುಂದರವಾಗಿದೆ ಅಲ್ವಾ? ಹಾಂ, ಈಗ ನಾವೆಲ್ಲ ಬದುಕ್ತಿರೋದು ಈ ಒಂದು ಪ್ರಪಂಚದಲ್ಲಿ. ಮಕ್ಕಳೇ, ನಾವು ವಯಸ್ಕರಾಗಿ ಮಾಡಬಾರ್ದು ಅಪರಾಧನ ಮಾಡಿಬಿಟ್ಟಿದ್ದೀವಿ. ನಾನು ಅದರಲ್ಲಿ ಬರ್ತೀನಿ, ನಾನು ಅದರಲ್ಲಿ ಸೇರ್ತೀನಿ. ನಾವು ನಮ್ಮ ತಂದೆ ತಾಯಿಯವರು ಬಿಟ್ಟು ಹೋದ ನದಿಗಳನ್ನು, ಕಾಡುಗಳನ್ನು ಇವಾಗ ಭಾಳಷ್ಟು ನಶಿಸಿಬಿಟ್ಟಿದ್ದೀವಿ, ಕಡ್ದಾಕ್ಬಿಟ್ಟಿದ್ದೀವಿ. ನೀರುಗಳನ್ನು ಬತ್ತೋಗಂಗೆ ಮಾಡಿಬಿಟ್ಟಿದ್ದೀವಿ. ನೀವಾದರೂ ನಿಮ್ಮ ಮುಂದಿನ ಪೀಳಿಗೆಗೆ ಇದನ್ನು ಚೆನ್ನಾಗಿ ಮಾಡಿಕೊಟ್ಬಿಡ್ರಿ. ನಮ್ಮನ್ನು ಕ್ಷಮಿಸ್ಬಿಡ್ರಿ. ಮುಂದಿನ ಪೀಳಿಗೆಗೆ ನೀವಾದರೂ ಇದನ್ನು ಚೆನ್ನಾಗಿ ಮಾಡಿಟ್ಟು ಕೊಟ್ಟು ಹೋಗ್ಬಿಡ್ರಿ. ಆಯಿತಾ? ತ್ಯಾಜ್ಯ ಕಸ. ತ್ಯಾಜ್ಯ ಅಂದ್ರೇನು? ಕಸ. ಅಸುರಕ್ಷಿತ ಅಂದರೆ? ಹಾಗಾದರೆ ಸುರಕ್ಷಿತ ಅಂದರೆ? ರಕ್ಷಿತ. ವೆರಿ ಗುಡ್, ರಕ್ಷಿತ. ಮಾರಕ, ಮರಣಕಾರಿ, ಅಪಾಯಕಾರಿ. ಅಂದರೆ ಮಾರಕ ಅಂದರೆ ಅದರಿಂದ ಸಾವೇ ಬರೋದು. ಏನಾರ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಸಾವೇ ಆಗುತ್ತೆ ಅನ್ನೋ ರೀತಿ ಹೇಳ್ತೀವಲ್ಲ, ಅದಕ್ಕೆ ಮಾರಕ ಅಂತೀವಿ ನಾವು. ಗಮನಾರ್ಹ, ನಮ್ಮ ಗಮನಕ್ಕೆ ಬರೋದಕ್ಕೆ ಏನಂತೀವಿ? ಗಮನಾರ್ಹ ಅಂತ ಕರಿತೇವೆ. ವಿರುದ್ಧಾರ್ಥಕ ಪದಗಳಿದೆ ಮಕ್ಕಳೇ. ತ್ಯಾಜ್ಯ ಅಂದರೆ ಬೇಡವಾದ ವಸ್ತು, ಕಸ. ಅದು ನಮಗೆ ಅದರ ವಿರುದ್ಧ ಏನಾಗ್ತದೆ? ನಮಗೆ ಉಪಯೋಗಕ್ಕೆ ಬರುವ ವಸ್ತು. ಹೌದಲ್ವಾ? ಉಪಯೋಗಿ. ಅಸುರಕ್ಷಿತಗೆ ಮಾರಕ, ಗಮನಾರ್ಹ, ಅಗಮನೀಯ, ಗಮನಕ್ಕೆ ಬಾರದ. ಮೊದಲ ಪ್ರಶ್ನೆ, ಅಪರಿಮಿತ ಪದದ ಸಮಾನಾರ್ಥಕ ಪದ ಯಾವುದು? ಅಪರಿಮಿತಕ್ಕೆ ಸಮಾನಾರ್ಥಕ ಪದ ಅಮಿತ. ಮಿತ ಅಂದರೆ ಸ್ವಲ್ಪ, ಅಮಿತ ಅಂದರೆ ಎಣಿಸಲಾಗದಷ್ಟು, ಇನ್ಫೈನೈಟ್, ಅಗಣ್ಯ, ಅಸಂಖ್ಯಾತ. ಆಹಾ, ಎಷ್ಟು ಚೆನ್ನಾಗಿದೆ ನೋಡ್ರಿ ಅಲ್ವಾ? ಹಾಂ, ಮಾಲಿನ್ಯವು ಪರಿಸರಕ್ಕೆ ಡ್ಯಾಶ್ ವಸ್ತುಗಳನ್ನು ಬೆರೆಸುವ ಸಮಸ್ಯೆಯಾಗಿದೆ. ಹಾನಿಕಾರಕ ವಸ್ತುಗಳನ್ನು, ಇದಿದೆಯಾ ಮಕ್ಕಳೇ ಗದ್ದೆ ಭಾಗದಲ್ಲಿ? ಹಾನಿಕಾರಕ ಮೊದಲ ಸಾಲಲ್ಲೇ ಇದೆ. ತಪ್ಪು ಮಾಡಬಾರ್ದು, ಇಂತಹ ಪ್ರಶ್ನೆಗಳಲ್ಲಿ ನಾವು ತಪ್ಪು ಮಾಡಬಾರ್ದು. ಹಾಗೆ ಹೇಳ್ಬೋದಲ್ವ, ಕಾಮನ್ ಸೆನ್ಸ್ ಬಳಸಿ ಹೇಳ್ಬೋದು. ವೆರಿ ಗುಡ್. ವಾಯು ಮಾಲಿನ್ಯವು ಮುಖ್ಯವಾಗಿ ಡ್ಯಾಶ್ ಮತ್ತು ವಾಹನಗಳಿಂದ ಉಂಟಾಗುತ್ತದೆ. ಕಾರ್ಖಾನೆಗಳು. ಆಪ್ಷನ್ ಸಿ. ಮಾಲಿನ್ಯ ಪದದ ವಿರುದ್ಧಾರ್ಥಕ ಪದ ಯಾವುದು? ಶುದ್ಧತೆ. ಇದು ಈ 3 ಸೂತ್ರ ಗೊತ್ತಾ ಮಕ್ಕಳೇ? ರೆಡ್ಯೂಸ್, ರಿಯೂಸ್, ರೀಸೈಕಲ್. ಕಡಿಮೆ ಬಳಸಬೇಕು, ಮತ್ತೆ ಬಳಸಬೇಕು, ಮತ್ತೆ ಅದನ್ನು ಪುನರ್ ಬಳಸೋ ರೀತಿ ಮಾಡ್ಕೊಬೇಕು. ಅದನ್ನು ಮಾಲಿನ್ಯವನ್ನು ಕಡಿಮೆ ಮಾಡಲು ನಾವು ಡ್ಯಾಶ್ ಸಾರಿಗೆಯನ್ನು ಬಳಸಬಹುದು. ಸಾರ್ವಜನಿಕ ಸಾರಿಗೆಯನ್ನು ಬಳಸ್ಬೋದು ನಾವು. ಆಪ್ಷನ್ ಡಿ. ಸಾರ್ವಜನಿಕ ಸಾರಿಗೆ, ಬಸ್ಗಳು ಮಕ್ಕಳೇ, ಬಸ್ಸು, ಟ್ರೈನು ಇರ್ತದಲ್ಲ, ಇವು ಸಾರ್ವಜನಿಕ ಸಾರಿಗೆಗಳನ್ನು ಬಳಸಿದ್ರೆ ಮಾಲಿನ್ಯ ಕಡಿಮೆ ಮಾಡ್ಬೋದು ನಾವು. ಸಿಟಿ ಬಸ್ಸು. ಹೌದು. ಈಗ ಒಬ್ಬೊಬ್ಬರು ಒಂದೊಂದು ಕಾರಲ್ಲಿ ಹೋಗ್ಬಿಟ್ರೆ ಎಷ್ಟು ಕಾರ್ಗಳು ಆಗ್ಬಿಡ್ತಾವೆ, ಟ್ರಾಫಿಕ್ ಎಷ್ಟು ಜಾಮ್ ಆಗ್ಬಿಡ್ತದಲ್ವಾ? ಒಂದು ಬಸ್ಸಲ್ಲಿ ಎಷ್ಟು ಜನ ಕೂರ್ಬೋದು? ಒಂದು 30 ಜನ ಕೂರ್ಬೋದಾ? ಅಲ್ಲ, ಕಡಿಮೆ ಅಂದರೆ ಒಂದು 30 ಜನ ಕೂರ್ಬೋದಾ? ಇಲ್ಲ ಒಂದು 25 ಜನ ಕೂರ್ಲಿ ಬೇಕಾದರೆ. ಒಂದು ಬಸ್ಸಲ್ಲಿ 25 ಜನ ಕೂರ್ತಾರೆ. 25 ಕಾರ್ ತಂದರೆ ಎಷ್ಟು ಜಾಗ ಬೇಕು ಅವರಿಗೆ? ರೋಡಲ್ಲಿ ಭಾಳ ಜಾಗ ಬೇಕಲ್ವಾ? ಅದೇ 25 ಜನ ಒಂದೇ ಬಸ್ಸಲ್ಲಿ ಹೋದರೆ ಎಷ್ಟು ಕಡಿಮೆ ಜಾಗದಲ್ಲಿ ಹೋಗ್ತಾರಲ್ವಾ? ಸೊ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನು ಹೆಚ್ಚೆಚ್ಚು ಬಳಸೋದ್ರಿಂದ ನಾವು ಮಾಲಿನ್ಯವನ್ನು ತಡೆಗಟ್ಟಬಹುದು ಮಕ್ಕಳೇ. ಈ ಥರ ಯಾವುದಾದ್ರೂ ನದಿ, ಹೊಂಡ, ಅಲ್ಲಿ
ರಾಸಾಯನಿಕಗಳನ್ನು ನಾವು ಎಲ್ಲಿ ಬಳಸಿರ್ತೀವಿ, ಕೃಷಿ ಪದ್ಧತಿ ನಮ್ಮ ಹೊಲಗಳಲ್ಲಿ ಬಳಸಿರ್ತೀವಿ, ಅದೆಲ್ಲ ಹರಿದು ಹೋಗ್ಬಿಟ್ರೆ ಈ ಥರ ಜಲಮಾಲಿನ್ಯನೂ ಸಹ ಆಗ್ತದೆ. ಅಲ್ಲಿಂದ ನಾನು ಹೇಳಿದ್ನಲ್ವ, ಒಂದು ಕಡೆ ಈ ಥರ ಮೀನುಗಳು ಸತ್ತಿದ್ವು ಅಂತ. ಹೌದು, ನೀರು ಪಕ್ಕ ಬಂದು ಈ ಥರ ಬಿದ್ದಿದ್ದಾವೆಲ್ಲ, ತೇಲ್ತಾ ಇದ್ದಾವೆಲ್ಲ. ಸತ್ತ ಮೇಲೆ ತೇಲ್ತದೆ, ಗೊತ್ತಲ್ವಾ? ಇದು ಕಸದ ಗುಡ್ಡೆ ನೋಡ್ರಿ ಹೇಗಿದೆ. ಇದು ನಾವು ಹಿಂಭಾಗದಲ್ಲಿದ್ದೀವಿ, ಇನ್ನು ಆ ಕಡೆ ಎಷ್ಟಿದೆ ಗೊತ್ತಿಲ್ಲ. ನಾವಿನ್ನು ಹಿಂಭಾಗದಲ್ಲಿದ್ದೀವಿ. ಇದಷ್ಟು ಬೆಟ್ಟ ಅಲ್ಲಮ್ಮ, ಇದು ಕಸ. ಇದು ಕಸದ ರಾಶಿ. ಮನುಷ್ಯರು ಎಲ್ಲಿದ್ದಾರೆ? ಓಹೋ, ಇಲ್ಲಿದ್ದಾರೆ ಮನುಷ್ಯರು. ಎಲ್ಲಿದ್ದಾರೆ? ಓ, ಇಲ್ಲಿದ್ದಾರಲ್ವ ಮನುಷ್ಯರು. ಇಲ್ಲಿ ಕಾಣ್ತಾರ ನಿಮಗೆ? ಇದ್ದಾರೆ, ಇಲ್ಲಿದ್ದಾರೆ. ಹತ್ತಿರದಲ್ಲಿ ನೋಡ್ರಿ ಎಷ್ಟು ಕಾಣ್ತಾರೆ ಅವರು. ಮಕ್ಕಳೇ, ಈ ಥರದ ಜಾಗಗಳ ಹತ್ರ ಯಾವ ಕಾರಣಕ್ಕೂ ಹೋಗಬಾರ್ದು ನೀವು. ಯಾವ ಕಾರಣಕ್ಕೂ ಹೋಗ್ಬಾರ್ದು. ಯಾಕೆ ಗೊತ್ತಾ? ಅಲ್ಲಲ್ಲ ಮರಿ, ಕಸ ಮೈ ಮೇಲೆ ಬೀಳುತ್ತೆ ಅನ್ನೋದೊಂದು ಭಯ ಇರ್ತದೆ. ಇನ್ನೊಂದೇನು ಗೊತ್ತಾ? ಈ ಕಸದಲ್ಲಿ ಎಲ್ಲ ರೀತಿ ವಸ್ತುಗಳು ಇರ್ತವೆ. ಬ್ಯಾಟ್ರಿಗಳು, ಸೆಲ್ಗಳು, ಬೆಂಕಿ ಹತ್ತುವಂಥ ವಸ್ತುಗಳು ಇರ್ತವೆ ಅದರಲ್ಲಿ. ಒಂದೊಂದ್ಸರಿ ಎಲ್ಲನೂ ಎಸ್ತಿರ್ತಾರೆ. ಅಲ್ಲಿ ಒಂದೊಂದ್ಸರಿ ಬೆಂಕಿ ಎತ್ತಿಬಿಡುತ್ತದು. ಬೆಂಕಿ ಎತ್ತಿದಾಗ ಅದರಿಂದ ದಟ್ಟ ಹೊಗೆ ಬರುತ್ತಲ್ಲ, ಅದು ವಿಷಕಾರಿಕ ಹೊಗೆ ಆಗಿರುತ್ತೆ. ಭಾಳ ಜನ ಸತ್ತಿದ್ದಾರೆ, ಮಕ್ಕಳು ಸತ್ತಿದ್ದಾರೆ. ಹಾಗಾಗಿ ಇಂತಹ ಜಾಗಗಳ ಕಡೆ ಹೋಗಬಾರ್ದು ಯಾರು. ಆಯಿತಾ? ಕೊರೋನಾ ವೈರಸ್ ಅಲ್ಲ, ಸೂಕ್ಷ್ಮ ಜೀವಿಗಳ ಬಗ್ಗೆ ಒಂದು ಚಿಕ್ಕ ಗದ್ದೆ ಭಾಗ ಇತ್ತು ಮಕ್ಕಳೇ. 4ನೇ ಗದ್ದೆ ಭಾಗ ಒಮ್ಮೆ ಓದ್ಬಿಡೋಣ. ಸೂಕ್ಷ್ಮ ಜೀವಿಗಳು ಅತ್ಯಂತ ಸಣ್ಣ ಮತ್ತು ಆಕರ್ಷಕ ಜೀವಿಗಳಾಗಿದ್ದು ಅವುಗಳನ್ನು ಶಕ್ತಿಶಾಲಿ ಸೂಕ್ಷ್ಮದರ್ಶಕದ ಸಹಾಯದಿಂದ ಮಾತ್ರ ಸ್ಪಷ್ಟವಾಗಿ ಗಮನಿಸಬಹುದು. ಸೂಕ್ಷ್ಮ ಜೀವಿಗಳು ಕೈ ಮೇಲಿದ್ದಾವೆ? ನಿಮ್ಮ ಮುಖದ ಮೇಲಿದ್ದಾವ? ನಮ್ಮೆಲ್ಲರ ಮುಖದ ಮೇಲೆ ಇರ್ತಾವವು. ಫೇಸ್ ಮೈಟ್ಸ್ ಅಂತ ನೋಡಿದ್ವಿ ನಾವು, ರೈಟ್? ಫೇಸ್ ಮೈಟ್ಸ್ ಅಂತ ಕರಿತೀವಿ ಅವನ್ನ. ಮಕ್ಕಳೇ, ನಮ್ಮೆಲ್ಲರ ಮೇಲೆ ಇರ್ತವೆ. ಅದು ನೋಡಿದ ತಕ್ಷಣ ಕಾಣೋದಿಲ್ಲ, ಭಾಳ ಚಿಕ್ಕದಿರ್ತವೆ. ಅವಕ್ಕೆ ಶಕ್ತಿಶಾಲಿ ಸೂಕ್ಷ್ಮದರ್ಶಕದ ಮೂಲಕನೇ ನಾವು ನೋಡೋಕ್ಕೆ ಸಾಧ್ಯ. ಈ ಅದ್ಭುತ ಜೀವ ಜಗತ್ತಿನಲ್ಲಿ ಬ್ಯಾಕ್ಟೀರಿಯಾ, ವೈರಸ್, ಶಿಲೀಂಧ್ರಗಳು ಅಂದರೆ ಫಂಗಸ್ ಮತ್ತು ಪ್ರೋಟೋಜೋವಾಗಳು ಪ್ರಮುಖವಾಗಿ ಸೇರಿವೆ. ಕೆಲವು ಸೂಕ್ಷ್ಮ ಜೀವಿಗಳು ಮಾನವರಿಗೆ ಅತ್ಯಂತ ಸಹಾಯಕವಾಗಿದ್ದರೆ ಇನ್ನು ಕೆಲವು ಗಂಭೀರ ರೋಗಗಳನ್ನು ಅನಿವಾರ್ಯವಾಗಿ ಉಂಟು ಮಾಡಬಹುದು. ನಮಗೆ ಸಹಾಯಕವಾಗುವ ಸೂಕ್ಷ್ಮ ಜೀವಿಗಳು ಯಾವ ಮಕ್ಕಳೇ ಗೊತ್ತಿದೆಯಾ? ನಮ್ಮ ಸಹಾಯಕ್ಕೆ ಬರುವ ಸೂಕ್ಷ್ಮ ಜೀವಿಗಳು ಯಾವಂತ ಗೊತ್ತಾ? ಸೂಕ್ಷ್ಮ ಜೀವಿ ಅಲ್ಲ, ಅದು ಕಣ್ಣಿಗೆ ಕಾಣ್ತದಲ್ಲ. ಅದಕ್ಕೆ ನಾವೇನಾದರೂ ಮೈಕ್ರೋಸ್ಕೋಪ್ ಇಟ್ನ ನೋಡಬೇಕೇ? ಅದೇ ನೀವು ಮೊಸರನ್ನು ಮಾಡ್ತೀರಲ್ವಾ, ಹಾಲನ್ನು ಮೊಸರು ಮಾಡಬೇಕಾದ್ರೆ ಸ್ವಲ್ಪ ಹೆಪ್ಪನ್ನು ತೆಗೆದು ಹಾಕ್ತಿರಲ್ವಾ, ಹೌದಿಲ್ವಾ? ಆ ಹೆಪ್ಪಲ್ಲಿ ಏನಿರ್ತದೆ ಗೊತ್ತಾ? ಸೂಕ್ಷ್ಮ ಜೀವಿ ಇರ್ತದೆ ಅದರೊಳಗಡೆ. ಲ್ಯಾಕ್ಟೋಬ್ಯಾಸಿಲಸ್ ಅಂತ ಒಂದು ಸೂಕ್ಷ್ಮ ಜೀವಿ ಇರ್ತದೆ. ಆ ಸೂಕ್ಷ್ಮ ಜೀವಿನ ನೀವು ಹಾಲೊಳಗೆ ಹಾಕ್ತೀರಿ. ಹಾಲೊಳಗೆ ಏನಾಗುತ್ತೆ? ಆ ಸೂಕ್ಷ್ಮ ಜೀವಿ 1 ಇದ್ದದ್ದು 2 ಆಗುತ್ತೆ, 2 ಇದ್ದದ್ದು 4 ಆಗುತ್ತೆ, 4 ಇದ್ದಿದ್ದು 8 ಆಗುತ್ತೆ, 8 ಇದ್ದದ್ದು 16, 32, 64, 128, 256, 512, 1024, 2048, ಈ ಥರ ಕೋಟ್ಯಾಂತರ ಸಂಖ್ಯೆಯಲ್ಲಿ ಡಬಲ್ ಆಗ್ತಾ ಹೋಗುತ್ತದು. ಆದಷ್ಟು ಅಷ್ಟೊಂದು ಬೆಳೆದ ಮೇಲೆ ಏನಾಗುತ್ತದು? ಹಾಲು ಇದ್ದದ್ದು ಏನಾಗುತ್ತದು? ಹಾಲು ಮುಂಚೆ ಹಿಂಗೆ ದ್ರವ್ಯ ರೂಪದಲ್ಲಿತ್ತು. ಆ ದ್ರವ್ಯ ರೂಪ ಇದ್ದದ್ದು ಏನಾಗುತ್ತೆ ಅವಾಗ? ಘನ ರೂಪಕ್ಕೆ ಬರುತ್ತೆ. ಯಾಕೆ? ಅದರೊಳಗೆ ಯಾರು ಬೆಳೆದಿದ್ದಾರೆ? ಸೂಕ್ಷ್ಮ ಜೀವಿಗಳು. ಅದನ್ನು ನಾವು ಮೊಸರು ಅಂತ ಪ್ರೀತಿಯಿಂದ ತಿಂತೀವಿ. ಆ ಮೊಸರು ಒಳಗಡೆ ಹೋಗ್ಬಿಟ್ರೆ ಈ ಹೊಟ್ಟೆ ಒಳಗಡೆನೂ ಸಾಕಷ್ಟು ಸೂಕ್ಷ್ಮ ಜೀವಿಗಳಿದ್ದಾವೆ. ಆ ಸೂಕ್ಷ್ಮ ಜೀವಿಗಳಿದ್ದರೆ ನೀವು ಚೆನ್ನಾಗಿರೋಕ್ಕೆ ಸಾಧ್ಯ. ಅವು ಖುಷಿಯಾಗಿದ್ದರೆ ಮಾತ್ರ ನೀವು ಖುಷಿಯಾಗಿರ್ತೀರಿ. ಹೌದು, ಇದು ಕೇಳಿದಕ್ಕೆ ಬಹಳ ವಿಚಿತ್ರ ಅನಿಸುತ್ತೆ ಮಕ್ಕಳೇ. ನಿಮ್ಮ ಹೊಟ್ಟೆಯಲ್ಲಿ ನಿಮ್ಮ ಹೊಟ್ಟೆಯಲ್ಲಿ ಸೂಕ್ಷ್ಮ ಜೀವಿಗಳಿದ್ದಾವೆ. ಗಟ್ ಬ್ಯಾಕ್ಟೀರಿಯಾಸ್ ಅಂತಾರೆ ಅದಕ್ಕೆ. ಗಟ್ ಬಯೋಮ್ ಅಂತೀವಿ, ಗಟ್ ಮೈಕ್ರೋಬ್ಸ್ ಅಂತೀವಿ. ಗಟ್ ಮೈಕ್ರೋಬ್ಸ್ ಹೊಟ್ಟೆ ಒಳಗಿದ್ದಾವೆ, ನಮಗೆ ಬೇಕಾಗ್ತವೆ. ಮತ್ತದು ಸರ್ ಅವನ್ನೆಲ್ಲ ಕ್ಲೀನ್ ಮಾಡ್ಬೋದಲ್ಲ ನಾವು, ಅವು ಯಾಕೆ ಬೇಕು ನಮಗಂತ ನಿಮ್ಮ ಪ್ರಶ್ನೆ ಅಲ್ವಾ? ಅವು ಇಲ್ಲ ಅಂದರೆ ನೀವು ಊಟ ಮಾಡುವ ಆಹಾರ ಪೂರ್ಣ ಜೀರ್ಣ ಮಾಡಲಿಕ್ಕಾಗಲ್ಲ. ನಿಮ್ಮ ಊಟ ಚೆನ್ನಾಗಿ ಜೀರ್ಣ ಆಗಬೇಕಂದ್ರೆ ಅವು ಕೆಲಸ ಮಾಡ್ಬೇಕು ಅದ್ರ ಮೇಲೆ.
ಈ ರೀತಿ ಇದೆ. ಏನು ಮರಿ? ಎಲ್ಲಿದೆ? ಹೆಪ್ಪು. ಈಗ ಮೊಸರಿಗೆ ಸ್ವಲ್ಪ ಹಾಲಿಗೆ ಸ್ವಲ್ಪ ಇದನ್ನು ಹಾಕ್ತಿರಲ್ವಾ? ಹೆಪ್ಪು ಹಾಕ್ತಿರಲ್ವಾ? ಸ್ವಲ್ಪ ಮೊಸರು ತಗೊಂಡು ಹಾಕ್ತಿರಲ್ಲಮ್ಮ ಹಾಲಿಗೆ, ಅದಕ್ಕೆ ಹೆಪ್ಪು ಅಂತೀವಿ ನಾವು. ಸ್ವಲ್ಪ ಮೊಸರು ತಗೊಂತೀವಲ್ಲ ಅದಕ್ಕೆ ಹೆಪ್ಪು ಅಂತೀವಿ. ಆಯಿತಾ? ಬನ್ನಿ ಮುಂದೆ ಹೋಗೋಣ. ಈ ಹಾನಿಕಾರಕ ಸೂಕ್ಷ್ಮ ಜೀವಿಗಳನ್ನು ವೈದ್ಯಕೀಯ ಭಾಷೆಯಲ್ಲಿ ರೋಗಕಾರಕಗಳು ಎಂದು ವೈಜ್ಞಾನಿಕವಾಗಿ ಕರೆಯುತ್ತಾರೆ. ಅವು ನಮ್ಮ ದೇಹವನ್ನು ಯಶಸ್ವಿಯಾಗಿ ಪ್ರವೇಶಿಸಿದಾಗ ನಮ್ಮನ್ನು ತೀವ್ರವಾಗಿ ಅನಾರೋಗ್ಯಕ್ಕೆ ಒಳಪಡಿಸಬಹುದು ಅಂತ ಹೇಳ್ತಾರೆ. ಈ ಡೆಂಗ್ಯೂ ಬಗ್ಗೆ ಕೇಳಿದ್ರಿ ನೀವು? ಡೆಂಗ್ಯೂ ವೈರಸ್ಸಿಂದ ಯಾವ್ಯಾವ ರೀತಿ ಅನಾರೋಗ್ಯ ಉಂಟಾಗ್ತದೆ, ಅದು ಸಹ ಒಂದು ಸೂಕ್ಷ್ಮ ಜೀವಿ ಅಲ್ವೇ? ಈ ರೀತಿ ಅನಾರೋಗ್ಯನೂ ನಮಗೆ ಸೃಷ್ಟಿಯಾಗ್ಬೋದು. ಇದು ಬೇರೆದಿದು, ಇದು ಬೇರೆ ಸೂಕ್ಷ್ಮಜೀವಿ. ಸೂಕ್ಷ್ಮಜೀವಿಗಳು ಈ ಥರ ಇರ್ತವೆ, ಕಣ್ಣಿಗೆ ಕಾಣೋದಿಲ್ಲ, ಆದರೆ ಮೈಕ್ರೋಸ್ಕೋಪಲ್ಲಿ ನೋಡಿ ಅಲ್ಲಿಂದ ಫೋಟೋ ತಗೊಂಡಿದ್ದಾರೆ, ಅದಕ್ಕೆ ಕಾಣ್ತದೆ ನಿಮಗೆ. ಆಯಿತಾ? ಅಯ್ಯೋ, ನೀವು ಸೂಕ್ಷ್ಮಜೀವಿಗಳನ್ನು ನೋಡಿಬಿಟ್ರೆ ಒಂದೊಂದು ಥರ ಇದಾವೆ ಕಂದ. ಸಾಮಾನ್ಯವಾಗಿ ಕಂಡುಬರುವ ಸೂಕ್ಷ್ಮಜೀವಿ ರೋಗಗಳಲ್ಲಿ ವೈರಸ್ಗಳಿಂದ ತ್ವರಿತವಾಗಿ ಹರಡುವ ಜ್ವರ. ನಿಮಗೆ ಜ್ವರ ಬರುತ್ತೆ, ವೈರಲ್ ಫೀವರ್ ಅಂತ ಕೇಳಿದಿರ ಹೆಸರು? ವೈರಲ್ ಫೀವರ್ ಅಂತಾರೆ. ವೈರಲ್ ಫೀವರ್ ಅಂತ ಯಾಕೆ ಅಂತಾರೆ ಅಂದರೆ ಅದಕ್ಕೆ ವೈರಸ್ಸಿಂದ ಬಂದಿರೋ ಫೀವರ್ ಅದು. ಶೀತ ಆಗುತ್ತೆ. ಶೀತ ಯಾವ ವೈರಸ್ಸಿಂದ ಆಗುತ್ತೆ? ರೈನೋ ವೈರಸ್ಸಿಂದ ಆಗುತ್ತೆ. ರೈನೋ ವೈರಸ್ ಅಂತ ಇದೆ, ಆ ವೈರಸ್ಸಿಂದ ಆಗ್ತದೆ. ಜ್ವರ ಮತ್ತು ಬ್ಯಾಕ್ಟೀರಿಯಾದಿಂದ ಪೀಡಿಸುವ ಗಂಟಲು ನೋವು ಬರ್ತದೆ, ಅದು ವೈರಸ್ಸಿಂದ ಸ್ಟಾರ್ಟ್ ಆಗ್ತದೆ ಅಲ್ಲ? ಗಂಟಲು ನೋವು ಬರೋದು ಬ್ಯಾಕ್ಟೀರಿಯಾದಿಂದ, ಕ್ಷಮಿಸಿ, ಗಂಟಲು ನೋವು ಬರೋದು ಬ್ಯಾಕ್ಟೀರಿಯಾದಿಂದ. ಪೀಡಿಸುವ ಗಂಟಲು ನೋವು ಪ್ರಮುಖವಾಗಿವೆ. ಶಿಲೀಂಧ್ರಗಳಂದರೆ ಫಂಗಸ್ಸು. ನೀವು ಬ್ರೆಡ್ಡನ್ನು ಇಟ್ಟಿರ್ತೀರಲ್ಲ, ಬ್ರೆಡ್ಡನ್ನು ಹಾಗೆ ಭಾಳ ದಿನ ಇಟ್ಟರೆ ಅದ್ರ ಮೇಲೆ ಕಪ್ಪುಗೆ ಸ್ವಲ್ಪ ವೆರಿ ಗುಡ್, ಬೂಸ್ಟ್ ಅಂತೀರಲ್ಲ ನೀವು. ಬೂಸ್ಟ್ ಕುಡಿಯೋ ಬೂಸ್ಟ್ ಅಲ್ಲ, ಬ್ರೆಡ್ ಮೇಲೆ ಬೂಸ್ಟ್ ಬೀಳುತ್ತಲ್ಲ, ಅಥವಾ ಅನ್ನನ ಭಾಳ ದಿನ ಇಟ್ಟರೆ ಅದ್ರ ಮೇಲೆ ಬೂಸ್ಟ್, ಬ್ಲ್ಯಾಕ್ ಕಲರ್ದು ಬೂಸ್ಟ್ ಬಂದಿರುತ್ತೆ, ಮೋಲ್ಡ್ ಅಂತೀವಿ ಅದಕ್ಕೆ ನಾವು. ಸೊ ಅದಕ್ಕೆ ಅವೆಲ್ಲ ಏನೋ ಶಿಲೀಂಧ್ರಗಳು, ಅವೆಲ್ಲ ಶಿಲೀಂಧ್ರಗಳು. ಎಲ್ಲಿ ಮರಿ ಇದಾ ಸೂಕ್ಷ್ಮಜೀವಿ, ಅದೊಂದು ಸೂಕ್ಷ್ಮಜೀವಿ. ಎಲ್ಲಿ ಬೇಕಾದರೂ ಇರ್ಬೋದು ಮಕ್ಕಳೇ. ನಮ್ಮ ಶರೀರದ 60% ಭಾಗ ಸೂಕ್ಷ್ಮಜೀವಿಗಳ ಕೈಯಲ್ಲೇ ಇದೆ. 40% ಅಂದ್ರೆ ಎಲ್ಲಿದೆ ಇದು ಮಾಹಿತಿ? ಅವುಗಳಿರೋದಕ್ಕೆ ನಾವು ಈ ಥರ ಬದುಕ್ತಿರೋದು. ಅವಿಲ್ಲ ಅಂದರೆ ನಾವಿಲ್ಲ. ಅದರಲ್ಲಿ 2 ಥರ ಇದ್ದಾವೆ. ಚೆನ್ನಾಗಿರೋವು ನಮ್ಮ ಫ್ರೆಂಡ್ಸ್ ಇದ್ದಾವೆ, ಚೆನ್ನಾಗಿಲ್ದಿರೋ ನಮಗೆ ಮತ್ತು ರೋಗ ಥರವು ನಮ್ಮ ದುಶ್ಮನ್ಗಳು ಇದ್ದಾವೆ. ನಮ್ಮ ಫ್ರೆಂಡ್ಸ್ ಹತ್ರ ಇರೋಣ, ದುಶ್ಮನ್ನ ದೂರ ಇಟ್ಬಿಡೋಣ, ರೈಟ್? ಶಿಲೀಂಧ್ರಗಳು ಕಿರಿಕಿರಿಯನ್ನುಂಟು ಮಾಡುವ ಅಥ್ಲೀಟ್ಸ್ ಫುಟ್ ಎಂಬ ಕಾಲಿನ ಸೋಂಕಿನ ರೋಗವನ್ನು ಸೃಷ್ಟಿಸಬಹುದು. ಅಥ್ಲೀಟ್ ಫುಟ್ ಡಿಸೀಸ್ ಅಂತಾರೆ. ಅಥ್ಲೀಟ್ ಫುಟ್ ಡಿಸೀಸ್ ಅಂದರೆ ಈ ಸಾಕ್ಸ್ ಹಾಕಂತಿರ್ತಾರಲ್ಲ, ಸಾಕ್ಸ್ ಸಾಕ್ಸ್ನ ತೊಳೆಯೋದಿಲ್ಲ ಜಾಸ್ತಿ ದಿನ, ಅದರಲ್ಲಿ ಜಾಸ್ತಿ ಓಡ್ತಿರ್ತಾರೆ, ಬೆವರು ಮಿಕ್ಸ್ ಆಗಿರುತ್ತೆ. ಆ ಬೆವರಲ್ಲೇ ಏನಾಗ್ತದೆ, ಉಷ್ಣಾಂಶ ಇರುತ್ತೆ, ಬಿಸಿ ಇರುತ್ತೆ, ಕಾಲು ಬೆವರು ಇರ್ತದೆ, ತೇವಾಂಶ ಇರ್ತದೆ. ಸೊ ಈ ಥರ ಆದಾಗ ಏನಾಗ್ತದೆ, ಇಂಥ ಜಾಗಗಳಲ್ಲಿ ಈ ಶಿಲೀಂಧ್ರಗಳು ಬೆಳ್ಕೊಂಬಿಡ್ತಾವೆ. ಹೌದು, ಕೆಟ್ಟ ವಾಸನೆ ಬರ್ತದೆ. ಸಾಕ್ಸ್ಗಳನ್ನ ಚೆನ್ನಾಗಿ ತೊಳಿತಾ ಇರಬೇಕು. ನಮ್ಮ ಕೃತಾರ್ಥ ಎಷ್ಟು ಬುದ್ಧಿವಂತ ಅಂದರೆ ಸಾಕ್ಷಿ ಹಾಕೋಣೋದಿಲ್ಲ ಅದಕ್ಕೆ, ಅವನು ಹಾಗೆ ಶೋ ಹಾಕೊಂಡು ಹೋಗ್ಬಿಡ್ತಾನೆ. ಸಾಕ್ಷಿ ಯಾರು ತೊಳಿತಾರೆ ಹೋಗ್ರಿ ಸರ್? ಅಲ್ವಾ ಕೃತಾರ್ಥ? ಎಸ್ ಸರ್ ಅಂತಾರೆ ನೋಡ್ರಿ. ಅದೇ ರೀತಿ ಅದೇ ರೀತಿ ಪ್ರೋಟೋಜೋವಾಗಳು, ಗುರುರಾಜ್, ಪ್ರೋಟೋಜೋವಾಗಳು ಅಪಾಯಕಾರಿ ಮಲೇರಿಯಾವನ್ನು ಗಂಭೀರವಾಗಿ ಉಂಟು ಮಾಡಬಹುದು. ಮಲೇರಿಯಾ ಯಾವುದರಿಂದ ಬರ್ತದೆ? ಪ್ರೋಟೋಜೋವಾಗಳಿಂದ ಬರ್ತದೆ. ಆದರೆ ನಾವು ಕೈಗಳನ್ನು ನಿಯಮಿತವಾಗಿ ಸಾಬೂನಿನಿಂದ ತೊಳೆಯುವುದು, ಪೌಷ್ಟಿಕ ಮತ್ತು ಶುದ್ಧ ಆಹಾರವನ್ನು ಸೇವಿಸುವುದು ಮತ್ತು ಸಮಯಕ್ಕೆ ಲಸಿಕೆಗಳನ್ನು ಹಾಕಿಸಿಕೊಳ್ಳುವ ಮೂಲಕ ಅನೇಕ ಸೂಕ್ಷ್ಮಜೀವಿ ರೋಗಗಳನ್ನು ಪರಿಣಾಮಕಾರಿಯಾಗಿ ತಡೆಗಟ್ಟಬಹುದು. ನಮ್ಮ ದೇಹವು ರೋಗ ನಿರೋಧಕ ವ್ಯವಸ್ಥೆ ಎಂಬ ಅದ್ಭುತ ನೈಸರ್ಗಿಕ ರಕ್ಷಣಾ ಯಂತ್ರಾಂಶವನ್ನು ಹೊಂದಿದ್ದು, ಅದು ಹಾನಿಕಾರಕ ಸೂಕ್ಷ್ಮಜೀವಿಗಳ ವಿರುದ್ಧ ನಿರಂತರವಾಗಿ ಮತ್ತು ದೃಢವಾಗಿ ಹೋರಾಡುತ್ತದೆ. ಸಮರ್ಪಿತ ವೈಜ್ಞಾನಿಕರು ನಮ್ಮನ್ನು ಆರೋಗ್ಯವಾಗಿರಿಸಲು ಹೊಸ ಔಷಧಿಗಳು ಮತ್ತು ಪ್ರಭಾವಿ ಲಸಿಕೆಗಳನ್ನು ಅಭಿವೃದ್ಧಿಪಡಿಸಲು ಸೂಕ್ಷ್ಮಜೀವಿಗಳನ್ನು ಆಳವಾಗಿ ಅಧ್ಯಯನ ಮಾಡುತ್ತಾರೆ. ಲಸಿಕೆ ಅಂದರೆ ಇಂಜೆಕ್ಷನ್. ನಿಮಗೆಲ್ಲರಿಗೂ ಭಯ ಆಗ್ತದಲ್ಲ? ಪ್ರಶ್ನೆಗಳಿಗೆ ಹೋಗೋಣ ಮಕ್ಕಳೇ. ಆಕರ್ಷಕ ಅಂದರೆ ಮೋಹಕ, ಸೆಳಿತದಲ್ಲ ಆಕರ್ಷಕ ಅಂದರೆ. ವೈಜ್ಞಾನಿಕ, ಕ್ಷಮಿಸಿ, ತಪ್ಪಿದೆ, ಇದು ತಪ್ಪಿದೆ, ಅದನ್ನು ಬಿಟ್ಬಿಡೋಣ. ತ್ವರಿತ ಅಂದರೆ ವೇಗವಾಗಿ, ತ್ವರಿತ ಅಂದರೆ ಜಲ್ದಿ ಅಂತ. ಕಿರಿಕಿರಿ ಏನು? ದೌರ್ಜನ್ಯ ಬರ್ಬೋದು. ಕಿರಿಕಿರಿಗೆ ಅದು ಬರ್ಬೋದು.
ಸಂದರ್ಭಕ್ಕನುಸಾರವಾಗಿ ನಾವು ನೋಡಬೇಕಾಗ್ತದೆ. ಆಕರ್ಷಕ ಶೋಷಣೆನೂ ಬರ್ಬೋದು. ವಿಕರ್ಷಕ ವೈಜ್ಞಾನಿಕಗೆ ಅವೈಜ್ಞಾನಿಕ. ತ್ವರಿತ ಅಂದರೆ ಜಲ್ದಿಗೆ ವಿರುದ್ಧಾರ್ಥಕ ಪದ ನಿಧಾನ. ಕಿರಿಕಿರಿ ಆರಾಮ ಅಲ್ವಾ? ಸೊ ತೇಜಸ್, ಮೊದಲ ಪ್ರಶ್ನೆ, ಯಶಸ್ವಿ ಪದದ ಸಮಾನಾರ್ಥಕ ಪದ ಏನಿದೆ ಮಕ್ಕಳೇ? ಕ್ರಿಯಾಶಾಲಿ, ಜಯಶಾಲಿ, ಶಕ್ತಿಶಾಲಿ, ಬಾಹುಬಲಿ. ಯಾರಾದರೂ ಬಾಹುಬಲಿ ಬರ್ತಿದ್ದೀರಪ್ಪ? ಜಯಶಾಲಿ, ಬಾಹುಬಲಿ. ಇದು ನೋಡ್ರಿ, ಇದಕ್ಕೆಲ್ಲ ಬಾಲ ಈ ಥರ ಎಲ್ಲ ಇದೆ ಇದಕ್ಕೆ. ಹೌದು, ಅದು ಹಿಂಗೆ ಅಲ್ಲಾಡಿಸ್ತಾ ಇರುತ್ತದು. ಇದನ್ನು ಅಲ್ಲಾಡಿಸ್ತಾ ಈ ಬಾಲವನ್ನು ಅಲ್ಲಾಡಿಸ್ತಾ ಈ ಸೂಕ್ಷ್ಮಜೀವಿ ಮುಂದ್ಗಡೆ ಹೋಗ್ತದೆ. ಈ ಥರ ಸೂಕ್ಷ್ಮಜೀವಿಗಳು ಇದ್ದಾವೆ. ಏನು ಮರಿ ಹೆಸರು ನನಗೂ ಗೊತ್ತಿಲ್ಲ ಕಂದ. ಸೂಕ್ಷ್ಮಜೀವಿಗಳು ಕೋಟ್ಯಾಂತರ ಜೀವಿಗಳಿದಾವಮ್ಮ, ಭಾಳ ಹೆಸರುಗಳಿದ್ದಾವೆ. ಸೂಕ್ಷ್ಮಜೀವಿಗಳನ್ನು ಡ್ಯಾಶ್ ಸಹಾಯದಿಂದ ಮಾತ್ರ ನೋಡಬಹುದು. ಸೂಕ್ಷ್ಮದರ್ಶಕ ಈ ಥರ ಇರ್ತದೆ ಮಕ್ಕಳೇ. ದೂರದರ್ಶಕವೇ? ಸೂಕ್ಷ್ಮದರ್ಶಕ. ಸೊ ಇಲ್ಲಿ ನಮ್ಮ ಕಣ್ಣುಗಳನ್ನು ಈ ಥರ ಇಟ್ಬಿಟ್ಟು ಈ ಜಾಗದಲ್ಲಿ ಸೂಕ್ಷ್ಮ ಜೀವಿದ ಒಂದು ಸಣ್ಣದೊಂದು ಸ್ಯಾಂಪಲ್ನ ತಂದಿಡ್ತೀವಿ, ಸ್ಲೈಡ್ ಇಡ್ತೀವಿ. ಇದ್ರ ಮೇಲಿಂದ ನಾವು ಈ ಥರ ಇಟ್ಕೊಂಡ್ಬಿಟ್ಟು ನೋಡ್ತೀವಿ ಅದನ್ನು. ಸೊ ಇಲ್ಲಿಂದ ಹೋಗ್ತದೆ ಬೆಳಕು, ಇಲ್ಲಿಂದ ಹೋಗ್ಬಿಟ್ಟು ಇಲ್ಲಿ ಬರ್ತದೆ. ಇಲ್ಲೊಂದು ಕನ್ನಡಿ ಇಟ್ಟಿರ್ತಾರೆ ಒಳಗಡೆ ಒಂದು ಕನ್ನಡಿ ಇಟ್ಟಿರ್ತಾರೆ ಮಕ್ಕಳೇ. ಬೆಳಕು ಇಲ್ಲಿಂದ ಹೋಗ್ಬಿಟ್ಟು ಆ ಸೂಕ್ಷ್ಮಜೀವಿ ಒಂದು ಚಿತ್ರಣ ದೊಡ್ಡದಾಗ್ಬಿಟ್ಟು ಇಲ್ಲಿ ಕಾಣುತ್ತೆ ನಮಗೆ ಅದು ಕಣ್ಣಲ್ಲಿ. ಓ, ಖಂಡಿತ ಕಾಣ್ತದೆ, ಪ್ರತಿಯೊಂದು ಕಾಣ್ತದೆ. ಇದು ಮೈಕ್ರೋಸ್ಕೋಪ್ ಅಮ್ಮ, ಇದು ಸೂಕ್ಷ್ಮದರ್ಶಕ ಅಂತ ಕರಿತೀವಿ ಇದನ್ನು. ಇದರಿಂದ ಸೂಕ್ಷ್ಮ ಜೀವಿಗಳನ್ನು ನೋಡ್ಬೋದು. ಖಂಡಿತ. ಹಾನಿಕಾರಕ ಸೂಕ್ಷ್ಮ ಜೀವಿಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ರೋಗಕಾರಕಗಳೆಂದು ಕರೀತಾರೆ ವಿಜ್ಞಾನಿಗಳು. ಆಪ್ಷನ್ ಸಿ. ಲಾಭಕಾರಕಗಳಂತ ಹಾಕಿದರೆ ಯಾರಾದರೂ? ಸೊ ಇದು ಒಂದು ಸೂಕ್ಷ್ಮ ಜೀವಿಗಳು ಬೆಳೆದಿದೆ ನೋಡ್ರಿ. ಅದರ ಒಂದು ಕಲ್ಚರ್ ಅಂತೀವಿ ಇದಕ್ಕೆ ಕಲ್ಚರ್ ಅಂತ ಕರೀತಾರೆ ವಿಜ್ಞಾನಿಗಳು. ಲ್ಯಾಬಲ್ಲಿ ಟೆಸ್ಟ್ ಮಾಡ್ತಾ ಇದ್ದಾರೆ. ಈ ಥರ ಬೆಳೆದಿರ್ತವೆ, ನೋಡೋದಕ್ಕೆ ಈ ಥರ ಕಾಣುತ್ತೆ. ಹತ್ತಿರವಾಗಿ ನೋಡಿದರೆ ಅವು ಈ ಥರ ಎಲ್ಲ ಕಾಣ್ತವೆ. ಆಯಿತಾ? ಮಲೇರಿಯಾ ನೋಡಿ, ಮಲೇರಿಯಾ ಹೇಗೆ ಬರ್ತದೆ ನೋಡಿ. ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಎನ್ನುವ ಪ್ರೋಟೋಜೋವಾದಿಂದ ಬರ್ತದೆ ಮಲೇರಿಯಾ. ನಮ್ಮ ದೇಹದ ಯಾವ ಭಾಗವನ್ನು ಕಾಡುತ್ತದೆ ಗೊತ್ತಾ? ಈ ಲಿವರ್ ಅಂದರೆ ಭಾಳ ಇಷ್ಟ ಮಲೇರಿಯಾಕ್ಕೆ. ಲಿವರ್ನ ಅದು ಅಟ್ಯಾಕ್ ಮಾಡಿಬಿಡ್ತದೆ ಹೋಗ್ಬಿಟ್ಟು. ಏನು ಮಾಡ್ತದೆ? ಮೊದಲು ಸೊಳ್ಳೆ ಏನು ಮಾಡಬೇಕು? ಸೊಳ್ಳೆ ಮೊಟ್ಟೆ ಇಡಬೇಕು ಅಂದರೆ ನಮ್ಮ ರಕ್ತ ಕುಡಿಲೇಬೇಕು ಸೊಳ್ಳೆ. ಫೀಮೇಲ್ ಅನಾಫಿಲಿಸ್ ಮಸ್ಕಿಟೋ, ಹೆಣ್ಣು ಅನಾಫಿಲಿಸ್ ಮಸ್ಕಿಟೋ ಬಂದುಬಿಟ್ಟು ನಮ್ಮನ್ನು ಕಚ್ಚುತ್ತೆ. ಕಚ್ಚಿದ ಮೇಲೆ ರಕ್ತ ತಗೊಂಬಿಟ್ಟು ಅದು ಮೊಟ್ಟೆ ಇಡುತ್ತೆ. ಆಯಿತಾ? ಈ ಪದ್ಧತಿಯಲ್ಲಿ ಹೋಗ್ತದೆ. ಸೊ ಏನಾಗ್ತದೆ ಅಂದರೆ ಕಚ್ಚಿದ ಮೇಲೆ ನಮ್ಮ ರಕ್ತ ಹೀರ್ಕೊಬೇಕಾದ್ರೆ ಆ ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಇತ್ತಲ್ಲ, ಅದು ನಮ್ಮ ಇದರೊಳಗೆ ರಕ್ತದೊಳಗೆ ಹೋಗ್ಬಿಡುತ್ತೆ. ಅದರಿಂದ ಕಚ್ಚಬೇಕಾದ್ರೆ ಅದು ನಮ್ಮ ರಕ್ತದೊಳಗೆ ಹೋದ ನಂತರ ಏನು ಮಾಡ್ತದೆ? ಅದು ನಮ್ಮ ಲಿವರಿಗೆ ಹೋಗಿ ಸೇರ್ಕೊಂಡ್ಬಿಡುತ್ತದು ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್. ಲಿವರ್ ಜೀವಕೋಶದಲ್ಲಿ ತನ್ನ ಜೀವಕೋಶಗಳನ್ನು ಉತ್ಪಾದನೆ ಮಾಡ್ಕೊಂಡ್ಬಿಟ್ಟು ದೊಡ್ಡದು ಮಾಡಿಬಿಟ್ಟು ಕೊನೆಗೆ ಅದನ್ನು ಹೊಡೆದ್ಬಿಟ್ಟು ಮತ್ತೆ ಒಂದು ಇದ್ದದ್ದು 10,000 ಆಗ್ಬಿಡುತ್ತೆ. ಅದು ಒಂದು ಜೀವಕೋಶ ಆಯ್ತಿತ್ತು ಪ್ಲಾಸ್ಮೋಡಿಯಂ ವೈವ್ಯಾಕ್ಸು 10,000 15,000 ಈ ಥರ ಆಗ್ಬಿಡ್ತದೆ. ಸೊ ಅಲ್ಲಿಂದ ಮತ್ತೆ ಅದು ಆಗ್ತಾ ಲಿವರ್ ಸಂಪೂರ್ಣ ಹಾಳಾಗ್ಬಿಟ್ಟು ಮನುಷ್ಯ ಕೊನೆಗೆ ಮೃತ್ಯುವನ್ನು ಹೊಂದುತ್ತಾನೆ. ಚಿಕಿತ್ಸೆ ಇಲ್ಲ ಅಂದರೆ ಲಿವರ್ ಕಟ್ ಮಾಡಿದ್ರು ಮತ್ತೆ ಬೆಳೆಯುತ್ತೆ. ನಮ್ಮ ದೇಹದ ಇದೊಂದು ಅಂಗ, ಇದನ್ನು ಕಟ್ ಮಾಡಿದ್ರೆ ಮತ್ತೆ ಬೆಳೀತದೆ. ಡ್ಯಾಮೇಜ್ ಆದ ಭಾಗನ ಡಾಕ್ಟ್ರು ಕಟ್ ಮಾಡಿಬಿಡ್ತಾರೆ. ಬೇಕಾದರೆ ಮತ್ತೆ ಸ್ವಲ್ಪ ಸಮಯ ಕೊಟ್ಟರೆ ಅದು ಮತ್ತೆ ಬೆಳ್ಕೊಂಬಿಡುತ್ತೆ. ಅಯ್ಯೋ, ಫುಲ್ ಕಟ್ ಮಾಡಿದ್ರೆ ಹೆಂಗಮ್ಮ ಬೆಳೆಯುತ್ತೆ? ಹಾಂ, ಬದುಕ್ಬೋದು. ಅದಕ್ಕೆ ಮತ್ತು ಅದರದ್ದೇ ಆದ ಟ್ರೀಟ್ಮೆಂಟ್ ಇದೆ. ಆಯಿತಾ? ಅನೇಕ ಪದದ ವಿರುದ್ಧಾರ್ಥಕ ಪದ ಯಾವುದು? ಏಕ ಮಕ್ಕಳೇ. ಆಪ್ಷನ್ ಡಿ. ನಮ್ಮ ಹೊಟ್ಟೆಯೊಳಗಡೆನೂ ಸಹ ಈ ಥರ ಒಳ್ಳೆಯ ಮತ್ತು ಕೆಟ್ಟ ಬ್ಯಾಕ್ಟೀರಿಯಾಗಳು ಇರ್ತವೆ. ಆಯಿತಾ? ಇವು ಮೇಲಿರುವೆಲ್ಲ ಒಳ್ಳೆ ಬ್ಯಾಕ್ಟೀರಿಯಾಗಳು, ಕೆಳಗಿರೋದೆಲ್ಲ ಕೆಟ್ಟ ಬ್ಯಾಕ್ಟೀರಿಯಾಗಳು. ಮೇಲ್ಗಡೆ ಲ್ಯಾಕ್ಟೋಬ್ಯಾಸಿಲಸ್ ನಾವು ಇದ್ರ ಬಗ್ಗೆ ಮೊಸರಲ್ಲಿ ನೋಡಿದ್ವಿ. ಮತ್ತು ಅಕ್ಕರ್ಮ್ಯಾನ್ಸಿಯಾ ಮುಸಿನಿಫಿಲಿಯಾ,
ಇವೆಲ್ಲ ವೈಜ್ಞಾನಿಕ ಹೆಸರುಗಳು. ಇವನ್ನ ಪದೇ ಪದೇ ನಾವು ಓದ್ತಾ ಇದ್ದರೆ ನಮ್ಗೆ ನೆನಪಿರ್ತವೆ. ನನಗಿದು ನೆನಪಿದೆ, ಮತ್ತು ಎಸ್ಚೆರ್ಸಿಯ ಕೊಲೆ ಇದು ನೆನಪಿದೆ, ಕ್ಲಾಸ್ಟ್ರಿಡಿಯಮ್ ಡಿಫಿಸಿಲ್ಲೆ ಇದು ನೆನಪಿದೆ, ಹೆಲಿಕೋಬ್ಯಾಕ್ಟರ್ ಪೈಲೋರಿ, ಸ್ಟಫಿಲೋಕೊಕ್ಕಸ್ ಇದು ನೆನಪಿದೆ, ರೂಮಿನೋಕೊಕ್ಕಸ್, ಆಮೇಲೆ ಫೀಕಲಿ ಬ್ಯಾಕ್ಟೀರಿಯಮ್ ಪ್ರಾಸ್ನಿಟ್ಸ್, ಅಕ್ಕರ್ಮ್ಯಾನ್ಸಿಯಾ ಮ್ಯೂಸಿನಿಫಿಲಿಯಾ ಎಕ್ಕರ್ಮ್ಯಾನ್ಸಿಯಾ ಮ್ಯೂಸಿನಿಫಿಲಿಯಾ. ಓಕೆ, ಎನಿವೇಸ್ ಏನು ಮರಿ, ಇವೆಲ್ಲ ಲ್ಯಾಟಿನ್ ಹೆಸರುಗಳು, ಲ್ಯಾಟಿನ್ ಭಾಷೆಯಲ್ಲಿ ಬರೆದಿದ್ದಾರೆ ಇವು ಹೆಸರುಗಳನ್ನು. ನೀವು ದೊಡ್ಡರಾದಮೇಲೆ ಯಾರಾದರೂ ಡಾಕ್ಟರು ಸೈಂಟಿಸ್ಟ್ ಆಗ್ತೀರಾ, ಇಂಥ ಹೆಸರುಗಳ ಜೊತೆ ನೀವು ಬದುಕ್ತೀರಿ. ಓಕೆ, ನಮ್ಮ ದೇಹವು ಡ್ಯಾಶ್ ವ್ಯವಸ್ಥೆಯನ್ನು ಹೊಂದಿದೆ. ರೋಗ ನಿರೋಧಕ ಎಲ್ಲಿದೆ ಮಕ್ಕಳೇ? ರೋಗ ನಿರೋಧಕ ಗದ್ದೆ ಭಾಗದಲ್ಲಿದೆ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ನಾವು ಚೆನ್ನಾಗಿ ಆರೋಗ್ಯವಾಗಿ ಪೌಷ್ಟಿಕ ಆಹಾರ, ಶುದ್ಧವಾದ ಆಹಾರವನ್ನು ಸರಿಯಾಗಿ ಉಣ್ತಾ ಇದ್ದರೆ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರ್ತದೆ ಮಕ್ಕಳೇ. ಯಾ ಸೊ ಇಷ್ಟು ಚರ್ಚೆಯೊಂದಿಗೆ ಮಕ್ಕಳೇ ನಮ್ಮ ಭಾಷೆ ಕಿರು ಪರೀಕ್ಷೆ 9ರ ವಿವರಣೆ ನೆಲೆಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ತರಗತಿಯಲ್ಲಿ 10ರ ವಿವರಣೆಯನ್ನು ನಾವು ನೀವೆಲ್ಲರೂ ನೋಡೋಣ. ಸೊ ಆನ್ಲೈನಲ್ಲಿರೋ ಮಕ್ಕಳು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರ ಅಂದ್ಕೊಂಡಿದ್ದೀನಿ. ಅಲ್ಲಿ ಮುಂದಿನ ನಿಮ್ಮ ಅಭ್ಯಾಸ ನಿರಂತರವಾಗಿರಲಿ ಅಂತ ಹೇಳ್ತಾ ನೆನಪಿಡಿ, ಇದು ಈಸಿ ಪಿ ಜಿ ಕ್ಲಾಸಸ್.